ಗಮ್ಯ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯ ಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಬಹಳ ಅದ್ಭುತವಾದ ಗ್ರಂಥ. ವಿಶೇಷ ಚಿಂತನೆ ಮಾಡಬೇಕಾದದ್ದೇನೆ. ಇವತ್ತು ಇನ್ನೊಂದು ಸುಯೋಗ ಸೇರಿದೆ. ವಿಜಯದಾಸರು ಅಂತ ಬಹಳ ಪ್ರಸಿದ್ಧರು. 4 ಜನ ದಾಸರನ್ನ ನಾವು ಉಲ್ಲೇಖ ಮಾಡ್ತಿರ್ತೇವೆ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಅಂತ ದಾಸ ಚತುಷ್ಟಯರು ಅಂತ ಪ್ರಸಿದ್ಧ. ಆ 4 ದಾಸರಲ್ಲಿ ಎರಡನೆಯವರೇ ವಿಜಯದಾಸರು ಅಂತ. 5 ಲಕ್ಷಗಳಷ್ಟು ಭಗವಂತನ ನಾಮಗಳನ್ನು ರಚನೆ ಮಾಡ್ತೇನೆ ಅಂತ ಪುರಂದರದಾಸರು ಪ್ರತಿಜ್ಞೆ ಮಾಡಿದ್ರಂತೆ. ಆ 5 ಲಕ್ಷದಷ್ಟು ಅವರು ಮಾಡಬೇಕಾಗಿತ್ತು. 4,75,000 ಮಾಡಿದ್ರಂತೆ. ಇನ್ನು 25,000 ಶಿಷ್ಯರ ಮೂಲಕವಾಗಿ ಮಾಡಿಸಿದ್ರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಶಿಷ್ಯರು 25,000 ಮಾಡಿದ್ದಾರೆ ಅಂದ್ರೆ ಈಗ ಎಲ್ಲಿದೆ ತೋರಿಸ್ರಿ ಅಂದ್ರೆ ನಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವೆಲ್ಲ ರಚನೆ ಮಾಡಿದ್ದು ಎಲ್ಲವೂ ನಮ್ಮ ಕೈಗೆ ಇವತ್ತು ಉಪಲಬ್ಧ ಆಗ್ತಾ ಇಲ್ಲ. ತೀರ್ಥಕ್ಷೇತ್ರಗಳ ಬಗ್ಗೆ, ದೇವತಾ ಲೋಕದ ಬಗ್ಗೆ, ಮಹಾಭಾರತ ರಾಮಾಯಣಗಳ ಬಗ್ಗೆ, ವೇದಗಳ ಬಗ್ಗೆ, ಉಪನಿಷತ್ತು, ಬ್ರಹ್ಮಸೂತ್ರ, ಅವುಗಳದ್ದೆಲ್ಲ ಅರ್ಥ ಅನುಸಂಧಾನವನ್ನ ಮಾಡಿಕೊಂಡು ಎಲ್ಲ ಜನರಿಗೂ, ಕನ್ನಡ ನಾಡಿನ ಎಲ್ಲ ಜನರಿಗೂ ಕೂಡ ಭಗವಂತನಲ್ಲಿ ಜ್ಞಾನ, ಭಗವಂತನಲ್ಲಿ ಭಕ್ತಿ ಮೂಡಲಿಕ್ಕೆ ಬಹಳ ದೊಡ್ಡ ಕ್ರಾಂತಿಕಾರಿ ಕೆಲಸ ಮಾಡಿದಂಥ ದಾಸರು ಅಂದ್ರೆ ಅವರೇ ವಿಜಯದಾಸರು ಅಂತ. ವಿಜಯದಾಸರ ಕಾರ್ಯಗಳಲ್ಲಿ ಅವರು ಪದ್ಯಗಳನ್ನು ರಚನೆ ಮಾಡಿದ್ದು ಸುಳಾದಿ ಸುಳಾದಿ ಅಂತ ಪ್ರಸಿದ್ಧ ಆಗಿದೆ. ಸುಳಾದಿ ಅಂದ್ರೆ ಹೀಗೆ ಇರಬೇಕು ಅಂತ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ಸುಳಾದಿ ಅಂತಂದ್ರೆ ಹೀಗೂ ಒಂದು ಅಭಿಪ್ರಾಯ ಹೇಳ್ತಾರೆ. ಇನ್ನೊಂದು ಅದು ಏನು ಅಭಿಪ್ರಾಯ ಅಂದ್ರೆ ಭಗವಂತನ ಸುಳಿವು ಸಿಗಲಿಕ್ಕೆ ಬೇಕಾದ ಹಾದಿ ತೋರಿಸಿದ ಮಹಾನುಭಾವರೇ ಸುಳಾದಿ ದಾಸರು ಅಂತ ಪ್ರಸಿದ್ಧರಾದರಂತೆ. ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮತವಿದು. ತಾಪಕೋಟಿಯ ರಾಶಿ ಲೇಪವಾವುದೋ ತಾಪ ಕಳೆವನು ಬಲು ದಯಾಪಯೋನಿಧಿ. ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ. ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವೋ. ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾವುದೋ. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತೊರಿದು ಹೊರೆವ ವಿಜಯ ಗುರುಗಳೆಂಬರ ವಿಜಯ ದಾಸರೆಂಬರ. ವಿಜಯದಾಸರ ಬಗ್ಗೆ ಮಹಾನುಭಾವರು ಮಾಡಿದಂಥ ಒಂದು ಕವಚ ಅಂತ ಪ್ರಸಿದ್ಧ. ಇದು ವಿಜಯರಾಯರ ಕವಚ ಅಂತ. ಇವರು ಕೊನೆಗಾಲದಲ್ಲಿ ದೇಹವನ್ನು ಬಿಟ್ಟ ಸ್ಥಳ ಗುಂತ್ಕಲ್ ಅಂತ ಸ್ಟೇಷನ್ ಬರ್ತದೆ. ಗುಂತ್ಕಲ್ ಅಂತ ಬಹಳ ಪ್ರಸಿದ್ಧ. ಆ ಗುಂತ್ಕಲ್ಲಿನಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಚಿಪ್ಪಗಿರ ಅಂತ ಇವತ್ತು ಹೆಸರಿದೆ.
ಅಲ್ಲಿ ಇವರದ್ದು ದೇಹ ಕೊನೆಗೆ ಬಿಟ್ಟದ್ದು ಅಂತ ಇತಿಹಾಸ ಹೇಳ್ತದೆ. ಇವರು ಹೆಚ್ಚಾಗಿ ಇವತ್ತಿನ ಪ್ರಕಾರ ಉತ್ತರ ಕರ್ನಾಟಕದ ಪ್ರಾಂತಗಳಲ್ಲಿ ಸಂಚಾರ ಮಾಡ್ತಾ ಇದ್ರು ಅಂತ ನಮಗೆ ತಿಳಿದು ಬರ್ತದೆ ಇತಿಹಾಸದಿಂದ. ಬರೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ನಿಮ್ಮ ಹಾಗೆ ಭೂಮಿಯ ಮೇಲೆ ಹುಟ್ಟಿದ್ರು. ಅವರ ಮನೆ ಒಳಗೆ ತಂದೆ ತಾಯಂದ್ರು ಸಣ್ಣ ವಯಸ್ಸಿನಲ್ಲೇ ತೀರ್ಕೊಂಡು ಬಿಟ್ರಂತೆ. ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡಾಗ ಇವರ ಅಣ್ಣನ ಮನೆಯಲ್ಲಿ ಬೆಳಿಬೇಕಾಯ್ತು. ಅಷ್ಟಕ್ಕಷ್ಟೇ ನೋಡ್ಕೋತಿದ್ರಷ್ಟೆ. ಯಾರಿಗೇ ಆಗಲಿ ಮದುವೆ ಆಗಿತ್ತು, ಅಣ್ಣನಿಗೆ ಹೆಂಡತಿ ಬಂದಿದ್ಲು, ಅತ್ತಿಗೆ ಇವನ ಬಗ್ಗೆ ಅಷ್ಟು ತಾತ್ಸಾರ, ಅಷ್ಟು ಪ್ರೀತಿ ತೋರಿಸ್ತಿರ್ಲಿಲ್ಲ. ಸಾಕಾಗಿ ಹೋಗಿತ್ತಂತೆ ಮನೆ ಒಳಗೆ ವಾತಾವರಣ. ಒಂದ್ಸಲಿ ಅತ್ತಿಗೆ ಏನೋ ಬೈದ್ಲು ಅಂತ ಮನೆ ಬಿಟ್ಟೆ ಹೊರಟ್ಬಿಟ್ರಂತೆ. ದಾಸಪ್ಪ ಅಂತ ಕರೀತಿದ್ರು ಇವರಿಗೆ, ದಾಸಪ್ಪ ದಾಸಪ್ಪ ಅಂತ. ಸರಿ, ಮನೆ ಬಿಟ್ಟು ಹೋಗಿ ಎಲ್ಲಿಗೆ ಹೋಗ್ತೇನೆ ಅಂತ ಎಲ್ಲೂ ಹೇಳಲಿಲ್ಲ. ಹೋದವರು ನೇರ ಗಂಗಾ ತೀರಕ್ಕೆ ಬಂದ್ಬಿಟ್ರಂತೆ. ಎಲ್ಲಿ ರಾಯಚೂರು ಪ್ರಾಂತ, ಎಲ್ಲಿ ಗಂಗಾ ತೀರ. ಗಂಗಾ ತೀರಕ್ಕೆ ಹಾಗೆ ಹೋಗ್ಬಿಟ್ಟಿದ್ದಾರೆ. ಗಂಗಾ ತೀರಕ್ಕೆ ಹೋಗೋಣ, ಗಂಗೆಗೆ ಹೋಗ್ಬಿಟ್ರು. ಗಂಗೆ ದಡದಲ್ಲಿ ಮಲಗುತ್ತಿದ್ರು. ಗಂಗೆ ದಡದಲ್ಲೇ ಎಲ್ಲ ವಾಸ, ಅಲ್ಲೇ ಏನೋ ತಿನ್ನೋದು, ಸುಮ್ಮನೆ ಅಲ್ಲೇ ಇರೋದು. ಇದ್ದಕ್ಕಿದ್ದ ಹಾಗೆ ಒಂದ್ಸಲಿ ಅವರ ಕನಸಿನಲ್ಲಿ ಪುರಂದರದಾಸರು ಬಂದ್ರಂತೆ. ಪುರಂದರದಾಸರು ಬಂದು ಅವರಿಗೆ ಉಪದೇಶ ಮಾಡಿದ್ರಂತೆ. ಏನ್ ಚಿಂತೆ ಪಡಬೇಡ, ನಿನ್ನಿಂದ ಆಗಬೇಕಾದ ಸಾಧನೆ ಎಲ್ಲ ಮಾಡಿಸ್ತಾನೆ ಶ್ರೀಹರಿ, ಅದನ್ನು ಮಾಡಿಸೋವನೇ ವಿಜಯ ವಿಠಲ ಅಂತಂದ್ರಂತೆ. ದಾಸಪ್ಪನಿಗೆ ಪುರಂದರದಾಸರು ಕನಸಿನಲ್ಲಿ ಹಾಗೆ ಉಪದೇಶ ಮಾಡಿದ್ದಂತೆ. ಹಾಗಾಗಿ ವಿಜಯದಾಸರಿಗೆ ಅಂಕಿತ ಕೊಟ್ಟದ್ದು ಸಾಕ್ಷಾತ್ ಗುರುಗಳು ಅಂತಲ್ಲ ಪುರಂದರದಾಸರು, ಆದ್ರೆ ಕನಸಿನಲ್ಲಿ ಬಂದು ಹೇಳಿದ್ರು, ಅದು ಸಾಕ್ಷಾತ್ತಾಗೆ ಆಯ್ತಲ್ಲ ಅಂತ. ಆಗಿನಿಂದ ಅವರು ವಿಜಯ ವಿಠಲ ಅನ್ನೋ ಅಂಕಿತದಿಂದ ಪದ್ಯಗಳನ್ನು ರಚನೆ ಮಾಡಿದ್ರು. ಪುರಂದರದಾಸರೇ ನನ್ನ ಗುರುಗಳು ಅಂತ ಪುರಂದರದಾಸರ ಬಗ್ಗೆನೂ ಕೂಡ ಅವರು ಹಾಡು ಮಾಡಿದ್ರು. ಬಹಳ ಪ್ರಖ್ಯಾತಿಗೆ ಬಂದ್ರು ಅಂತ ಇತಿಹಾಸ ವ್ಯಾಖ್ಯಾನ ಮಾಡ್ತದೆ. ಅವರ ಪ್ರಸಿದ್ಧಿ, ಅವರ ಪ್ರಖ್ಯಾತಿ ಬಹಳ ಇತ್ತು ಆ ಕಾಲದಲ್ಲಿ, ಈಗಲೂ ಇದೆ. ಅದು ಒಂದು ವರ್ಗಕ್ಕೆ ಸೀಮಿತವೋ ಅನ್ನೋ ಹಾಗೆ ಕೆಲವರು ಅದನ್ನು ಮಾಡ್ತಿದ್ದಾರಷ್ಟೆ. ಯಾಕಂದ್ರೆ ಹಿಂದೆ ಹೋದ ಜ್ಞಾನಿಗಳೆಲ್ಲ ಅವರಿಗ ಅಭಿಪ್ರಾಯ ಇರಲ್ಲ. ನಾವು ಒಂದು ಪಂಥಕ್ಕೆ ಸೇರಿದವರು, ಒಂದು ವರ್ಗಕ್ಕೆ ಅಂತ ಚೌಕಟ್ಟು ಹಾಕೊಂಡಿರೋದು ಅಂತ ಅವ್ರಿಗೆ ಇರಲ್ಲ. ಅವ್ರಿಗೆ ಬಹಳ ದೂರದೃಷ್ಟಿ ಇರ್ತದೆ. ಆದ್ರೆ ಅದನ್ನು ಅನುಸರಿಸಿ ಬರುವಂತಹ ಕೆಲವು ಪಂಗಡಗಳು ಎಲ್ಲ ಮಹಾನುಭಾವರನ್ನು ಒಂದೊಂದು ಸಣ್ಣ ಸಣ್ಣ ಪಂಥಕ್ಕೆ, ಚೌಕಟ್ಟಿಗೆ ಸೇರಿಸಿ ಅವ್ರು ಹೀಗೆ ಇದ್ರೇನೋ ಅಂತ ನಮಗ್ ಭ್ರಾಂತಿ ಬರೋ ಹಾಗೆ ಮಾಡಿಬಿಡ್ತಾರೆ. ಆದ್ರೆ ವಿಜಯದಾಸರು ಮಾತ್ರ ಬಹಳ ದೂರದೃಷ್ಟಿ. ಒಂದೆಡೆ ಆಧ್ಯಾತ್ಮಿಕವಾಗಿಯೂ ಇನ್ನೊಂದೆಡೆ ಸಾಮಾಜಿಕವಾಗಿಯೂ ಕೂಡ ತಮ್ಮ ಪದ್ಯಗಳ ವಿಲಾಸದಿಂದ ಆ ವಿಜಯ ವಿಠಲನನ್ನು ಪ್ರೀತಿಪಡಿಸಿದ್ದಲ್ಲದೆ ಜನಸಾಮಾನ್ಯರನ್ನೆಲ್ಲ ಭಕ್ತಿ ಪರವಶರನ್ನಾಗಿ ಮಾಡುವ ಕಾರ್ಯ ಬಹಳ ಅದ್ಭುತವಾಗಿ ಮಾಡಿದರು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಅಂಥ ವಿಜಯದಾಸರ ಮಹಿಮೆಯನ್ನ ಸ್ಮರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತೇ ಅವರ ಆರಾಧನೆ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದಶಮಿ ಪುಣ್ಯ ದಿನ ಆದ್ದರಿಂದ ವಿಜಯದಾಸರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಬೇಕು ಅಂತ ಒಂದೆರಡು ಮಾತನ್ನ ತಿಳಿಸಿದ್ದೇನೆ. ಇನ್ನು ಮಹಾಭಾರತದ ಕಡೆ ಗಮನ ಹರಿಸೋದಾದ್ರೆ, ಧರ್ಮರಾಜ ಹೇಗೆ ಹುಟ್ಟಿದ, ಅದರ ಹಿನ್ನೆಲೆ ಏನು, ಅದನ್ನು ಸ್ವಲ್ಪ ನಾವು ಗಮನಿಸಿದ್ವಿ. ಆಮೇಲೆ ಜರಾಸಂಧ ಮಾವನಾದ, ಕಂಸನೇ ಅಳಿಯನಾದ. ಕಂಸನ ಉತ್ಪತ್ತಿ ಹೇಗಾಯ್ತು, ಜರಾಸಂಧನ ಉತ್ಪತ್ತಿ ಹೇಗಾಯ್ತು, ಅವರಿಬ್ಬರಿಗೆ ಇವನು ಅಳಿಯನಾದ, ಅವನ ಮಾವ ಯಾಕಾದ. ನಿಜವಾಗ್ಲೂ ಜರಾಸಂಧನಿಗೆ ಶಕ್ತಿ ಸಾಕಷ್ಟಿತ್ತು, ಆದರೂ ಕೂಡ ಅವನು ಕಂಸನನ್ನ ತಡಿಲಿಕ್ಕೆ ಹೋಗಲಿಲ್ಲ. ಅದಕ್ಕೆಲ್ಲ ಕಾರಣ ಏನು, ಅದ್ರ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಬಂದ್ವಿ.
ಇದಾದ ಮೇಲೆ ಮಹಾಭಾರತದ ಚಿಂತನೆ ಮಾಡುವಾಗ ಮತ್ತೊಂದು ವಿಶೇಷ ಸಂಗತಿಯನ್ನು ನಮಗೆ ತಿಳಿಸಿಕೊಡ್ತಾರೆ. ಕಾಡಿನಲ್ಲಿ ಧರ್ಮರಾಜನ ಜನನ ಆದ್ಮೇಲೆ ಇಲ್ಲಿ ಹಸ್ತಿನಾವತಿಯಲ್ಲಿ ದುರ್ಯೋಧನನ ಜನ್ಮ ಆಯಿತು. ದುರ್ಯೋಧನ ಮೊದಲನೇ ಮಗ. ಗಾಂಧಾರಿಯ ಹೊಟ್ಟೆಯಲ್ಲಿ ಮೊದಲು ಹುಟ್ಟಿದವನು ದುರ್ಯೋಧನ. ಈ ದುರ್ಯೋಧನ ಯಾರು? ಅವನ ಪರಿಚಯ ಇರಬೇಕಲ್ಲ. ದುರ್ಯೋಧನ ಯಾರು ಅಂದ್ರೆ ಕಲಿಸುಯೋಧನೋ ಜನಿ ಪ್ರಭೂತ ಬಾಹು ವೀರ್ಯಯುಗ್ ಅಂತಾರೆ. ಈ ಕಲಿಯುಗ ಏನೀಗ ನಡೀತಾ ಇದೆ, ಈ ನಡೀತಾ ಇರುವ ಕಲಿಯುಗ, ಇದನ್ನು ನಡೆಸ್ತಾ ಇರುವ ಅಸುರ ಅವನ ಕಲಿ, ಅವನ ಹೆಸರೇ ಕಲಿ. ಇವನು ನಿಜವಾಗ್ಲೂ ಹುಟ್ಟಿದ್ದು ಎಲ್ಲಿದ ಅಂದ್ರೆ ಹಿಂದೆ ಕ್ಷೀರ ಸಮುದ್ರ ಮಥನ ಮಾಡ್ತಾ ಇರುವಾಗ ಇವನು ಬಂದದ್ದಂತೆ. ಇವನು ದುಷ್ಟತನದ ಪ್ರತೀಕ, ಬಹಳ ದುಷ್ಟ. ಭಗವಂತನ ದ್ವೇಷವೇ ಇವನ ಸ್ವಭಾವ, ದ್ವೇಷವೇ ಸ್ವಭಾವ. ಇವನು ಭೂಮಂಡಲದೊಳಗೆ ಆ ಕಾಲದಲ್ಲಿ ದುರ್ಯೋಧನನಾಗಿ ಹುಟ್ಟಿದ್ನಂತ. ನೋಡ್ರಿ, ಈಗ ಯುಗದ ಪ್ರವರ್ತಕ, ಯುಗದ ಹೆಸರು ಆಗ ದುರ್ಯೋಧನ, ದ್ವಾಪರ ಯುಗದಲ್ಲಿ ದುರ್ಯೋಧನನಾಗಿದ್ದ ಅಂತ ಉಲ್ಲೇಖ ಮಾಡ್ತಾರೆ. ಇವನು ಹೀಗೆ ಹುಟ್ಟಿ ಬರ್ಲಿಕ್ಕೆ ಏನ್ ಕಾರಣ, ಅದ್ರ ಹಿಂದೆ ಏನ್ ಕಥೆ ಇತ್ತು ಅಂತ ಅದಕ್ಕೊಂದು ಹಿನ್ನೆಲೆ ಹೇಳ್ತಾರೆ. ಹಿಂದೆ ಮೇರು ಪರ್ವತ ಅಂತ ಒಂದಿದೆ. ಆ ಮೇರು ಪರ್ವತದ ಶಿಖರ ಭಾಗದಲ್ಲಿ ಒಂದು ಸಂದರ್ಭ ಹೀಗೆ ನಡೀತು. ದೇವತೆಗಳೆಲ್ಲ ಸೇರಿ ಸಭೆ ಮಾಡ್ತಾ ಇದ್ರಂತೆ. ಮೇರು ಪರ್ವತ ಎಲ್ಲಿ ಬರ್ತದೆ ಅಂದ್ರೆ ಇಡೀ ಬ್ರಹ್ಮಾಂಡದ ಮಧ್ಯದಲ್ಲಿ ಕೇಂದ್ರ ಬಿಂದುವಿನಂತಿರುವ ಪರ್ವತವೇ ಮೇರು ಪರ್ವತ. ಇಡೀ ಬ್ರಹ್ಮಾಂಡ ಸುಮಾರು 50 ಕೋಟಿ ಯೋಜನೆ ಇದೆ. ಆ ಗೋಡೆಯಿಂದ ಈ ಗೋಡೆಗೆ 50 ಕೋಟಿ ಯೋಜನೆ. ಮಧ್ಯದಲ್ಲಿ ಕೇಂದ್ರ ಬಿಂದುವಿನಂತೆ ಮೇರು ಇದೆ ಅಂತೆ. ಅಂದ್ರೆ ಮೇಲ್ಭಾಗದ ಗೋಡೆಯಿಂದಲೂ, ಬ್ರಹ್ಮಾಂಡದ ಗೋಡೆಯಿಂದ ಮಧ್ಯಕ್ಕೆ, ಬ್ರಹ್ಮಾಂಡದ ಕೆಳಭಾಗದ ಗೋಡೆಯಿಂದ ಮಧ್ಯಕ್ಕೆ, ನೀವು ಯಾವ ದಿಕ್ಕಿನ ಗೋಡೆಯಿಂದ ಲೆಕ್ಕ ಹಾಕಿದ್ರೂ ಬ್ರಹ್ಮಾಂಡದ ಮಧ್ಯದಲ್ಲಿರುವ ಮೇರು ಪರ್ವತ ಮಾತ್ರ ಎಲ್ಲ ಕಡೆಯಿಂದ 25 ಕೋಟಿ ಯೋಜನೆ ಬರ್ತದಂತೆ. ಅದೇ ಮೇರು ಪರ್ವತ, ಅದು ಬಂಗಾರದ ಪರ್ವತ. ಆ ಬಂಗಾರದ ಪರ್ವತದ ಶಿಖರ ಭಾಗದಲ್ಲಿ ದೇವತೆಗಳೆಲ್ಲ ಭೂಮಿಯ ಮೇಲೆ ಅವತಾರ ಮಾಡಲಿಕ್ಕೆ ಭಗವಂತ ಹೇಳಿದಾನೆ. ಹೇಗೆ ಎಲ್ಲೆಲ್ಲಿ ಅವತರಿಸಬೇಕು ಅನ್ನೋ ವಿಷಯವನ್ನು ಇಟ್ಕೊಂಡು ಒಂದು ಮೀಟಿಂಗ್ ಮಾಡ್ತಾ ಇದ್ರಂತೆ. ನೋಡ್ರಿ, ಈ ಕಥೆಗಳೆಲ್ಲ ಮೇಲ್ನೋಟಕ್ಕೆ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಮಹಾಭಾರತದಿಂದ ಇದು ಸ್ಪಷ್ಟಪಡಿಸ್ಕೊಳ್ಬೇಕು. ಯಾಕಂದ್ರೆ ಭಗವಂತ ಹೇಳಿದ್ದ, ನೀವೆಲ್ಲ ಭೂಮಿಯಲ್ಲಿ ಅವತರಿಸಬೇಕು. ಅವತರಿಸೋದ್ರಿಂದ ಧರ್ಮದ ಸ್ಥಾಪನೆ, ಸಜ್ಜನರಿಗೆಲ್ಲ ತತ್ವಗಳ ಉಪದೇಶ ಆಗ್ತದೆ, ಮಾರ್ಗದರ್ಶನ ಆಗ್ತದೆ ಅಂತೆಲ್ಲ ಹೇಳಿದ್ದ. ಅದರ ತಕ್ಕಂತೆ ದೇವತೆಗಳು ಸಭೆ ಸೇರಿದ್ರು. ಸರಿ, ನಾನು ಎಲ್ಲಿ ಬರಬೇಕು, ನಾನು ಯಾವ ರಾಜಕುಮಾರನ ಮನೆಯಲ್ಲಿ ಹುಟ್ಟಿ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ರಂತೆ, ಮಾತಾಡ್ತಾ ಇದ್ರಂತೆ. ಈತ ಇದ್ದಾನಲ್ಲ ಕಲಿ, ಅವರು ಮಾತನಾಡ್ಕೊಳ್ತಾ ಇರುವಾಗ ಇವನು ಒಂದಿಷ್ಟು ಅಸುರರನ್ನು ಕರ್ಕೊಂಡು ಹೋಗಿ ಅದನ್ನು ಕದ್ದು ಕೇಳಿಸ್ಕೊಂಡಂತೆ. ನೋಡಿದ್ರೆ ಫೋನ್ ಟ್ರ್ಯಾಪಿಂಗ್ ಅವಾಗಲಿಂದ ಇತ್ತು. ವಸುಂಧರಾತಲೋದ್ಭವೋನ್ಮುಖಂ ಶ್ರುತಂ ದಿತೆ ಸುತೈರಿ. ಈಗ ಫೋನ್ ಟ್ರ್ಯಾಪಿಂಗ್ ಬಹಳ ಅದ್ಭುತ ಕಾರ್ಯ ಈಗೆಲ್ಲ. ಇದು ಈ ಕಾಲದಲ್ಲಿ ಅಷ್ಟೇ ನಡೀತಾ ಇಲ್ಲ, ಇದು ಆ ಕಾಲದಲ್ಲೂ ನಡೆದಿತ್ತಂತೆ. ಅದನ್ನು ಹೇಳ್ತಾರೆ, ಅವರು ಅಲ್ಲಿ ಹೋಗಿ ಕಿವಿಗೊಟ್ಟು ಕೇಳಿಸ್ಕೋತಿದ್ರಂತೆ. ತತಸ್ತುತೆ ತ್ರಿಲೋಚನಂ ಅಂತಾರೆ. ಅಷ್ಟು ಕೇಳಿಸ್ಕೊಂಡ್ಮೇಲೆ ಆ ಕಲಿ ಮೊದಲಾದ ಅಸುರರೆಲ್ಲ ಆಮೇಲೆ ತಾವು ಪ್ಲಾನ್ ಮಾಡಿದ್ರಂತೆ.
ಓ ದೇವತೆಗಳೆಲ್ಲ ಭೂಮಿಯ ಮೇಲೆ ಇಂತಿಂಥವ್ರ ಮನೆಯಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ, ನಾವು ಮಾತ್ರ ಸುಮ್ಮನಿದ್ರೆ ಉಪಯೋಗ ಇಲ್ಲ, ಹಾಗೆ ಹುಟ್ಟಿ ಬಂದ್ರು ಸಾಲಲ್ಲ ಶಕ್ತಿ, ಶಿವನನ್ನ ತಪಸ್ಸು ಮಾಡಿ ವರ ಕೇಳ್ಕೊಂಡು ಆಮೇಲೆ ಹುಟ್ಟೋಣ ಅಂದ್ರ. ತತಸ್ತುತೆ ತ್ರಿಲೋಚನಂ ತಪೋಬಲಾದತೋಷಯನ್ ಅಂತಾರೆ. ತ್ರಿಲೋಚನ ಅಂದ್ರೆ ಶಿವ. ವರ ಕೊಡೋ ದೇವತೆಗಳಲ್ಲಿ ಇಬ್ರು ಮುಖ್ಯ, ಒಂದು ಬ್ರಹ್ಮ, ಇನ್ನೊಂದು ಶಿವ. ಆ ಶಿವನನ್ನ ತಪಸ್ ಮಾಡಿ ಕೇಳ್ಕೊಂಡು ಏನ್ ವರ ಬೇಕು ಅಂದಾಗ ಅವಧ್ಯರಾಗಬೇಕು ಅಂತ ಕೇಳಿ ಸುಯೋಧನಾದಯೋತದ ಸುಯೋಧನಾದಯಸ್ತದ, ಸುಯೋಧನ ದುರ್ಯೋಧನ ಮೊದಲಾದಂಥವರೆಲ್ಲ ದೇವಕಂಠಕರಾದಂಥವರು ಭೂಮಿ ಮೇಲೆ ಹುಟ್ಟಬೇಕು ಅಂತ ಭಾರೀ ಬಲಶಾಲಿಗಳಾಗಿ ಗಾಂಧಾರಿಯಲ್ಲಿ ಹುಟ್ಟಿ ಬಂದರು ಅಂತ ಮಹಾಭಾರತ ವಿವರಣೆ ಕೊಡ್ತದೆ. ಇನ್ನು ಗಾಂಧಾರಿಯಲ್ಲಿ ಹುಟ್ಟಿ ಬಂದ್ರು ಅಂದ್ರೆ ಆವಾಗಲೇ ಹೇಳಿದ್ದೆ ನಾ ಇದ್ರ ವಿವರಣೆ. ಯಾಕಂದ್ರೆ ತುಪ್ಪದ ಗಡಿಗೆಯಲ್ಲಿ ತುಂಬಿಟ್ಟಿದ್ರು, ಆ ತುಪ್ಪದ ಗಡಿಗೆಯಿಂದ ಹೊರಗೆ ಬಂದ್ರಷ್ಟೇ ದುರ್ಯೋಧನಾದಿಗಳು. ಮಹಾಭಾರತ ಇನ್ನೂ ಒಂದು ಸಂಗತಿ ಹೇಳ್ತದೆ, ಇವೆಲ್ಲ ನಮ್ಮ ಬದುಕಿನಲ್ಲಿ ನಾವು ದೈನಂದಿನವಾಗಿಯೂ ಆಲೋಚನೆ ಮಾಡಬಹುದು. ಅವನು ಹುಟ್ಟಿದಾಗ ಒಂದಿಷ್ಟು ಶಬ್ದ ಕೇಳಿಸ್ತಂತೆ. ಏನ್ ಶಬ್ದ ಅಂದ್ರೆ, ದುರ್ಯೋಧನ ಹುಟ್ಟಿದ ಕೂಡ್ಲೆ ಕತ್ತೆ ಕೂಗ್ಲಿಕ್ಕೆ ಶುರು ಆಯ್ತಂತೆ. ಕತ್ತೆ ಭಾರೀ ಜೋರಾಗಿ ಕತ್ತೆ ಕೂಗ್ತಂತೆ. ಅದು ಕತ್ತೆಯಂತೆ ಅವನು ಧ್ವನಿ ಮಾಡಿದ್ದಂತೆ. ಅವು ಕತ್ತೆ ಕೂಗ್ಲಿಕ್ಕೆ ಇವ ಕತ್ತೆಯಂತೆ ಧ್ವನಿ ಮಾಡಿಬಿಟ್ನಂತೆ. ಯಾವುದೋ ಕತ್ತೆನೆ ಹುಟ್ಟಿತೇನೋ ಈ ಧ್ವನಿ ಕೇಳಿ ಆ ಕತ್ತೆಗಳು ಒದರಿದ್ರಂತೆ, ಅವುಗಳ ಪ್ರತಿಧ್ವನಿ. ಇದನ್ನು ಕೇಳಿದಾಗ ಕೆಲವು ಆ ಕಾಲದ ದೈವಜ್ಞರೆಲ್ಲ ಇಷ್ಟೊಂದು ಕತ್ತೆ ಯಾಕೆ ಒಟ್ಟೊಟ್ಟಿಗೆ ಶಬ್ದ ಮಾಡ್ತಿದ್ದಾವೆ ಅಂತ ಆಲೋಚನೆ ಮಾಡಿ ಇದೇನೋ ಅಪಶಕುನ ತೋರಿಸ್ತಾ ಇದೆ ಅಂತ ಹೇಳಿದ್ರಂತೆ. ಹೀಗೊಂದು ಪ್ರಸಂಗವನ್ನು ವೇದವ್ಯಾಸರು ತಿಳಿಸ್ತಾರೆ. ಹುಟ್ಟುವಾಗ ದುರ್ಯೋಧನ ಕತ್ತೆಯಂತೆ ಕೂಗಿದ್ದು, ಆ ಕೂಗಿದ ಕತ್ತೆಯ ಧ್ವನಿ ಕೇಳಿ ಉಳಿದ ಕತ್ತೆಗಳೆಲ್ಲ ನಮ್ದೇ ಜಾತಿದ ಯಾವುದೋ ಒಂದು ಹುಟ್ಟಿತು ಅಂತ ಅವು ತಿಳ್ಕೊಂಡು ಅವು ಕೂಗಿದ್ದು. ಆಗ ಈ ದೈವಜ್ಞರು ಜ್ಯೋತಿಷ್ಕರು ಕೆಲವರು ಅದನ್ನ ಕೇಳಿ ಇದ್ಯಾಕೋ ಇದು ಅಪಶಕುನ, ಇದು ಹೀಗೆ ಕೂಗೋದಲ್ಲಲ್ಲ, ಈ ಧ್ವನಿನೇ ವಿಚಿತ್ರ, ಹೀಗ್ಯಾಕೆ ಅಂತ, ಇದು ಯಾಕೋ ಕುಲನಾಶವೇ ಆದೀತೇನೋ ಅಂತ ಅವ್ರು ಊಹಿಸಿದ್ರಂತೆ. ಅವ್ರು ಊಹಿಸೋ ಸಮಯಕ್ಕೆ ಸರಿಯಾಗಿ ವಿದುರ ಧೃತರಾಷ್ಟ್ರನ ಹತ್ರ ಕೂತಿದ್ದಂತೆ. ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರ, ಯಾವುದೋ ಮಗು ಹುಟ್ಟುತ್ತಾ ಇರುವಾಗ್ಲೇನೆ ಕತ್ತೆ ಹಾಕಿ ಹುಟ್ಟುತ್ತಾ ಇದೆ ಶಬ್ದ ಮಾಡಿ, ಉಳಿದ ಕತ್ತೆಗಳು ಬೇರೆ ಕೂಗ್ತಿದ್ದಾವೆ, ನನಗೆ ಯಾಕೋ ಅನಿಸ್ತದೆ ಇವ ಯಾಕೋ ನಮ್ಮ ಕುಲನೇ ನಾಶ ಮಾಡ್ಲಿಕ್ಕೆ ಹುಟ್ಟಿದವರಂಗಿದ್ದಾನೆ ಅಂತ ಹೇಳ್ಬೇಕು ನಾನು. ಇದು ಮಹಾಭಾರತದಲ್ಲಿ ಒಂದು ಸಂದರ್ಭ. ಇದನ್ನ ನಾನು ಯಾಕೆ ಹೇಳಿದೆ ಇಲ್ಲಿ ಅಂದ್ರೆ, ನಮ್ಮ ಬದುಕಿನಲ್ಲಿ ಈ ಶಕುನಗಳನ್ನ ನಾವು ಸ್ವಲ್ಪ ಗಮನಿಸ್ಬೇಕಂತ. ಸಾಕಷ್ಟಿದ್ದಾವೆ ಶಕುನಗಳು, ಆದ್ರೆ ತಲೆ ಕೆಡಿಸ್ಕೊಂಡು ಶಕುನದಲ್ಲೇ ಮುಳುಗಿಬಿಡಬಾರ್ದ. ಮತ್ತೆ ಏನ ಹೇಳಿದ್ರೆ ಎಲ್ಲೇ ಮುಳುಗಿಬಿಡ್ತಾರೆ ಇತ್ತೀಚೆಗೆ. ಅಂದ್ರೆ ಮನುಷ್ಯನಿಗೆ ಶಾಸ್ತ್ರಗಳು ಅಂದ್ರೆ ಸಾಮುದ್ರಿಕಾ ಶಾಸ್ತ್ರ, ಹಸ್ತ ಸಾಮುದ್ರಿಕಾ ಶಾಸ್ತ್ರ, ರೇಖಾಶಾಸ್ತ್ರ, ಮುಖಲಕ್ಷಣ ಶಾಸ್ತ್ರ, ಶಾಕುನ ಶಾಸ್ತ್ರ, ಇನ್ನು ಜ್ಯೋತಿಷ್ಯದಲ್ಲಿ ಇವೆಲ್ಲ ಒಂದೊಂದೊಂದೊಂದು ಪ್ರಭೇದಗಳನ್ನು ಏನು ಹೇಳ್ತಾರೆ. ಪ್ರಶ್ನ ನಿರೂಪಣ ಶಾಸ್ತ್ರ, ನ್ಯೂಮರಾಲಜಿ ಅಂದ್ರೆ ಸಂಖ್ಯಾದ ಬಗ್ಗೆ ಹೇಳುವಂತಹ ಶಾಸ್ತ್ರ, ಇತ್ತೀಚೆಗೆ ನಾವು ನೋಡಬಹುದಾದಂತಹ ರೈಟಿಂಗ್ ನಿಂದ ಒಬ್ಬ ವ್ಯಕ್ತಿಯ ಜ್ಯೋತಿಷ್ಯವನ್ನ ಭವಿಷ್ಯವನ್ನು ಹೇಳುವ ಶಾಸ್ತ್ರ, ಇವೆಲ್ಲವೂ ಸತ್ಯ. ಇವು ಸುಳ್ಳು ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಶಾಸ್ತ್ರಗಳೆಲ್ಲ ಮನುಷ್ಯನಿಗೆ ಉಪಕಾರಕಗಳಾಗಿಲ್ಲ, ಅವೆಲ್ಲ ಮನುಷ್ಯನ ಏಳ್ಗೆಗಿರ್ತಾವೆ. ಆದ್ರೆ ಏನಾಗಿದೆ ಅಂದ್ರೆ, ಅವ್ರು ಯಾವಾಗ ವ್ಯವಹಾರಕ್ಕೆ ಬಿಸಿನೆಸ್ಸಿಗೆ ಅಂತ ಮಾಡ್ಕೊಂಡ್ರು, ಅವು ಇದ್ದ ಸತ್ಯತನವನ್ನ ಅವು ಉಳಿಸ್ಕೊಂಡು ಅಷ್ಟೇ, ನಾವು ಕಳ್ಕೊಂಡ್ಬಿಟ್ವಿ. ಅದು ತಪ್ಪಾಗಿದೆ. ಹೀಗಾಗಿ ಶಾಸ್ತ್ರಗಳನ್ನ ಮನುಷ್ಯ ನಮಗಾಗುವ ಫಲಾಫಲಗಳಿಂದ ಅವುಗಳನ್ನು ದೂರಬಾರದು ಅಂತಷ್ಟೇ ನಮ್ಮ ಅಭಿಪ್ರಾಯ. ಇಲ್ಲ ಆಗು ಹೋಗುಗಳಿಂದ ಮನುಷ್ಯ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಶಾಸ್ತ್ರವನ್ನ ದೂರ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನು ಹೇಳ್ತೇನೆ, ಮನುಷ್ಯ ಅವು ಸತ್ಯವೇ, ಆದ್ರೆ
ಇಲ್ಲಿ ನಿನ್ನ ಬದುಕಿನೆಲ್ಲ ಆಗುವ ಫಲಾಫಲಗಳಿಂದ ಅವುಗಳನ್ನು ಸುಳ್ಳು ಅಂತ ಅಲ್ಲಗಳಿಬೇಡ. ಆ ಅರ್ಥದಲ್ಲಿ ನಾವು ಅದನ್ನು ಸ್ವಲ್ಪ ಗಮನಿಸಬೇಕಾದದ್ದು. ಯಾಕೆ ನಮ್ಮ ಪ್ರಾರಬ್ಧ, ನಮಗಿರುವ ಕರ್ಮಗಳು, ನಾವು ಮಾಡಿದ ಅನ್ಯಾಯ, ನಾವು ಹೇಳಿದ ಸುಳ್ಳು, ನಾವು ಇನ್ನೊಬ್ರಿಗೆ ಮಾಡಿದಂಥ ನಾನಾ ಥರದ ಕುಕೃತ್ಯಗಳು, ಅವ್ಯಾವುದೂ ನಮಗೆ ಫಲ ಕೊಡೋದು ಬೇಡವೇ? ಅವೆಲ್ಲ ಫಲ ಕೊಡ್ಲೇಬೇಕು. ಕೊಟ್ಟೇ ಕೊಡ್ತಾವೆ. ಮತ್ತೆ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಬರಲ್ಲ. ಮಾಡಿದ್ದು ನಾವಾದಾಗ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಬರಲ್ಲ. ಆದ್ರೆ ಈ ಶಾಸ್ತ್ರಗಳು ಯಾವುದು ಕೂಡ ಮನುಷ್ಯನ ಮೇಲೆ ದುಷ್ಪರಿಣಾಮ ಬೀರುವಂಥವುಗಳಂತೂ ಅಲ್ಲ. ಈ ಅಭಿಪ್ರಾಯದಲ್ಲಿ ಶಾಸ್ತ್ರಗಳನ್ನು ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಹಿಂದಿನವರು ಹೇಳ್ತಿದ್ರು, ಯಾಕೋ ಬಲಗಣ್ಣು ಅದರ್ತಾ ಇದೆ, ಬಲಭುಜ ಅದರ್ತಾ ಇದೆ, ಅಥವಾ ಕೆಲವರಿಗೆ ಕೈಗಳೆಲ್ಲ ತುರಿಸ್ಲಿಕ್ಕೆ ಶುರು ಆಗಿರ್ತಾವೆ. ಅಲ್ಲ, ಶರೀರದಲ್ಲಿ ಏನೋ ಒಂದು ವೀಕ್ನೆಸ್ ಇದ್ರೂ ತುರಿಸ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಹೇಳಿದೆ, ಶಾಸ್ತ್ರಗಳನ್ನ ಕಂಡು ಹಿಡ್ಕೊಂಡು ಅದನ್ನೇ ಅಧ್ಯಯನ ಮಾಡಿ ಸಿದ್ಧಿಪಡಿಸ್ಕೊಳ್ಳೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಯಾವ ಪ್ರಾಣಿ ಹೇಗೆ ಧ್ವನಿ ಮಾಡಿದ್ರೆ ಏನು ಸೂಚನೆ ಕೊಡ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಬರ್ತದೆ, ಅದರ ಸಿದ್ಧಿ ಇರ್ಬೇಕಷ್ಟೆ. ಅದು ಸಿದ್ಧಿ ಇಲ್ದೇನೆ ಸುಮ್ನೆ ನಾವು ಊಹಿಸ್ಲಿಕ್ಕೆ ಶುರು ಮಾಡ್ತೇವೆ. ಅದು ಆವಾಗ ನಮಗೇನು ಅನಿಸ್ತದೆ, ಸುಳ್ಳಾಗ್ಲಿಕ್ಕೆ ಶುರು ಆಗ್ತದೆ. ಆದ್ರೆ ಮಹಾಭಾರತ ಆಮುಖವಾಗಿಯೂ ಕೂಡ ನಮಗೊಂದಿಷ್ಟು ವಿಷಯಗಳನ್ನ ಪರಿಚಯಿಸ್ತದೆ ಅಲ್ಲಲ್ಲಿ. ಅದನ್ನ ನಾವಿಲ್ಲಿ ಗಮನಿಸಬೇಕು. ಹೀಗೆ ದುರ್ಯೋಧನನ ಉತ್ಪತ್ತಿ, ದುರ್ಯೋಧನ ಆದ್ಮೇಲೆ ಆ ತುಪ್ಪ ತುಂಬಿಟ್ಟ ಮಡಿಕೆಯಲ್ಲಿ ಇನ್ನೊಬ್ಬ ಹುಟ್ಟಿದ. ಅವನಿಗೆ ದುಶ್ಯಾಸನ ಅಂತ ಹೆಸರಿಟ್ಟರು. ಸದುಃಖ ಶಾಸನೋ ಭವತ್ ತತೋತಿ ಕಾಯ ಸಂಭವ ಸ ವೈ ವಿಕರ್ಣ ಉಚ್ಯತೆ ತತಃ ಖರೋ ಭವದ್ಬಲಿ. ಆಮೇಲೆ ದುಶ್ಯಾಸನ ಹುಟ್ಟಿದ. ಅವನಿಗೆ ದುಶ್ಯಾಸನ ಅಂತ ಹೆಸರು ಯಾಕೆ? ಎಲ್ರಿಗೆ ದುಃಖ ಆಗ್ಲಿಕ್ಕೆ ಎಂಥ ಶಾಸನ ರೂಪಿಸ್ಬೇಕೋ ಅದನ್ನು ರೂಪಿಸ್ತಿದ್ದಂತೆ. ಅದಕ್ಕೆ ಅವನಿಗೆ ದುಶ್ಯಾಸನ ಅಂತ. ಕೆಲವರು ಹಂಗೆ ಆಡಳಿತ ಮಾಡಿರ್ತಾರೆ, ನೋಡಿರೋ ಇಲ್ಲೋ ನೀವು. ಸಾಕಷ್ಟು ಅನುಭವ ಇದೆ ಭಾರತದವರಿಗಂತೂ. ಅಂದ್ರೆ ಮುಂದೆ ಬರೋ ಪ್ರಜೆಗಳು ಕೂಡ ದುಃಖ ಪಡ್ತಾ ಇರಬೇಕು, ಅಂಥ ಶಾಸನಗಳನ್ನೇ ರೂಪಿಸ್ತಿರ್ತಿದ್ರಂತೆ. ಹಾಗ ಅವನಿದ್ದ. ಅವನ ಹಿನ್ನೆಲೆ ಏನು? ಕಲಿಯುಗದವನೇ ಅವನೇ ದುರ್ಯೋಧನ. ಕಲಿಯುಗಕ್ಕೆ ಏನಿದ್ದಾನೆ ಇವನು, ಅವನೇ ದುರ್ಯೋಧನನಾಗಿ ಹುಟ್ಟಿದ್ದ. ಹಾಗೆ ದುಶ್ಯಾಸನ ಯಾರು? ಹಿಂದಿನ ಜನ್ಮದಲ್ಲಿ ಆತ ಇಂದ್ರಜಿತ್ ಅಂತ ರಾವಣನ ಮಗನಾಗಿ ಹುಟ್ಟಿದ್ನಂತೆ. ಘೃತಾಭಿಪೂರ್ಣ ಕುಂಭತಃ ಸ ಇಂದ್ರಜಿತ್ ಸಮುತ್ಥಿತಃ. ಇಂದ್ರಜಿತ್ ಸಮುತ್ಥಿತಃ ಅಂತಾರೆ ಮಹಾಭಾರತ. ಇಂದ್ರಜಿತ್ತೇ ಭೂಮಿಯ ಮೇಲೆ ಹುಟ್ಟಿ ಬಂದ್ಬಿಟ್ನಂತೆ. ಹಾಗಾಗಿ ಇಂದ್ರಜಿತ್ತನ ಪರಾಕ್ರಮ ಬಹಳ. ಅವನಿಗೂ ವರಬಲ ಇತ್ತು. ರಾವಣನ ಮಗನಾಗಿ ಹುಟ್ಟಿದ, ಆಗೇನೋ ಹತನಾಗಿದ್ದ. ಆದ್ರೆ ಪುನಃ ಹುಟ್ಟಿ ಬಂದ ಭೂಮಿಯ ಮೇಲೆ ಅಸುರ. ಇನ್ನು ರಾಮಾಯಣ ಕಾಲದಲ್ಲಿ ಹಿಂದೆ ಒಬ್ಬ ಅತಿಕಾಯ ಅಂತಿದ್ದ. ಅತಿಕಾಯ ಅಂತ ರಾಕ್ಷಸ. ಅವನು ಕೂಡ ಭೂಮಿಯ ಮೇಲೆ ದ್ವಾಪರ ಯುಗದೊಳಗೆ ವಿಕರ್ಣ ಅಂತಾಗಿ ಜನಿಸಿದ್ನಂತೆ. ಅವನಾದ್ಮೇಲೆ ಖರ ಅಂತ ಒಬ್ಬ ರಾಕ್ಷಸ. ಖರ ಅಂತ ಹೇಳಿ ಅವನ ಹೆಸರೇ ಖರ. ಸಂಸ್ಕೃತದಲ್ಲಿ ಖರ ಅಂತ ಕರೆಯೋದು ಕತ್ತೆಯನ್ನಂತೆ. ಇವನ ಹೆಸರು ಹಂಗೆ ಇಟ್ಕೊಂಡಿದ್ದಂತೆ ನೋಡ್ರಿ. ಹೇಳಲಿಕ್ಕೆ ಬರಲ್ಲ. ಕೆಲವು ಪಕ್ಷದ ಸಿಂಬಲ್ ಆಗಿರ್ತದದು. ಅವ್ರು ಯಾಕೆ ಇಟ್ಕೊಂಡಿರ್ತಾರ ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ ಏನೇನೋ ಇಟ್ಕೊತಿದ್ದಾರೆ ಇತ್ತೀಚೆಗೆ. ಏನ್ ತಲೆ ಒಳಗೆ ಬರ್ತದೋ ಗೊತ್ತಾಗಲ್ಲ. ಅದು ಜಾತ್ಯತೀತತೆಯ ಮಂಕ್ ಕವಿದಾಗ ಹಿಂಗೆಲ್ಲ ಹುಚ್ಚುಚ್ಚಾಗಿ ಬಿಡ್ತಾವ ಒಮ್ಮೊಮ್ಮೆ. ಸಣ್ಣ ಕರ ಬೇರೆ, ದೊಡ್ಡ ಕರ ಬೇರೆ. ಸಂಸ್ಕೃತದಲ್ಲಿ ಕನು ಎರಡಿದೆ. ಕರ ಅಂದ್ರೆ ಟ್ಯಾಕ್ಸ್, ಕರ ಅಂದ್ರೆ ಕೈ, ಸಣ್ಣ ಕರ. ದೊಡ್ಡ ಖರ ಇದೆ ಅಲ್ಲ, ಆ ಖರ ಶಬ್ದಕ್ಕೆ ಖರ ಅಂದ್ರೆ ಕತ್ತೆ ಅಂತ ಅರ್ಥ. ಸಚಿತ್ರಸೇನ ನಾಮಕಃ ತಥಾ ಪರೇ ಚ ರಾಕ್ಷಸಾಃ. ಖರ ರಾಕ್ಷಸ ಚಿತ್ರಸೇನ ಅನ್ನೋ ಹೆಸರಿನಿಂದ ದುರ್ಯೋಧನ ಸಂಬಂಧಿಯಾಗಿ ಅವನು ಹುಟ್ಟಿದ. ಚಿತ್ರಸೇನ ನಾಮಕನಾಗಿ. ಅಂತೂ ಇಂತೂ ಯಾರ್ಯಾರು ಧೃತರಾಷ್ಟ್ರನ ಮನೆಯಲ್ಲಿ ಗಾಂಧಾರಿಯ ಗರ್ಭದಿಂದ ಬರ್ತಾರೆ
ಅವರೆಲ್ಲರೂ ಕೂಡ ರಾಕ್ಷಸರೇ ಹುಟ್ಟಿದ್ದು ಅಂತ ಒಂದೇ ಮಾತಿನಲ್ಲಿ ಉಲ್ಲೇಖ ಮಾಡಿ ವೇದವ್ಯಾಸರು ಅದನ್ನು ಪರಿಚಯಿಸ್ತಾರೆ. ಪ್ರಮುಖರಾದವರನ್ನು ಮಾತ್ರ ಹೇಳಿ ಉಳಿದವರೆಲ್ಲರೂ ರಾಕ್ಷಸರೇ ಅವತ್ತು ಆ ಕಾಲದಲ್ಲಿ ಜನ್ಮ ತಳೆದಿದ್ದು ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಇನ್ನು ಮುಂದೆ ಒಂದು 4-5 ಶ್ಲೋಕದಲ್ಲಿ ಅವರ ಸ್ವಭಾವ ಹೇಗಿತ್ತು ಅಂತ ಹೇಳ್ತಾರೆ. ಅವ್ರ ಸ್ವಭಾವ ಹೇಗಿತ್ತು? ಸಮಸ್ತ ದೋಷ ರೂಪಿಣಃ ಶರೀರಿಣೋ ಹಿತೇ ಭವನ್. ಅವರು ಒಂದೇ ಮಾತಿನಲ್ಲಿ ಹೇಳಿಬಿಟ್ರು, ಸಮಸ್ತ ದೋಷ ರೂಪಿಣಃ, ಜಗತ್ತಿನಲ್ಲಿ ಇದು ದೋಷ, ಇದೂ ದೋಷ, ಇದೂ ತಪ್ಪು, ಇದೂ ತಪ್ಪು ಅಂತ ಈ ತಪ್ಪುಗಳು ಎಷ್ಟೆಲ್ಲ ಇದ್ದಾವೋ ಅವುಗಳೇ ಗಾಂಧಾರಿ ಮಕ್ಕಳಾಗಿ ಹುಟ್ಟಿದ್ರು ಅಂತ ಅರ್ಥ. ಇನ್ನೇನೇ ಹೇಳ್ಬೇಕು ಹೇಳ್ರಿ, ಯಾವ ಗುಣವೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ತ ದೋಷ ರೂಪಿಣಃ, ದೋಷಗಳೇ ರೂಪ ತಳೆದು ಬಂದ್ಬಿಟ್ಟಿದ್ವಂತೆ, ಎಲ್ಲ ಥರದ ದೋಷಗಳು ಇದ್ವಂತ ಅವರಲ್ಲಿ. ಆಮೇಲೆ ಮತ್ತೊಬ್ಳು ಹುಟ್ಟಿದ್ಲು ಅಂತ. ಅವಳು ಯಾರು ಅಂದ್ರೆ, ಈ 100 ಜನ ಮಕ್ಕಳದ್ದು ರಾಕ್ಷಸರವರು ದೋಷಗಳು ಅಂತ ಹೇಳಿದ ಮೇಲೆ ಮೊನ್ನೆ 101 ಅಂತ ಹೇಳಿದ್ದೆ. ಒಂದು ದುಶ್ಶಲ ಅಂತ ಜರಾಸಂಧನ ಜಯದ್ರಥನ ಹೆಂಡತಿ ಆಗ್ತಾಳೆ ಅಂತ. ಆ ಜಯದ್ರಥನ ಹೆಂಡತಿ ಆಗುವ ದುಶ್ಶಲೆ ಯಾರವಳು? ನಾವು ನೀವುಗಳು ಆಗಾಗ ಸುಳ್ಳು ಹೇಳ್ತೇವೆ, ಯಾವಾಗಲೂ ಹೇಳಲ್ಲ ಪುಣ್ಯಕ್ಕೆ. ಆ ಸುಳ್ಳಿಗೊಬ್ಳು ರಾಕ್ಷಸಿ ಇದ್ದಾಳೆ. ಅವಳಿಗೆ ಸಂಸ್ಕೃತದಲ್ಲಿ ಮೃಷಾ ಅಂತ ಹೆಸರು. ಮೃಷಾ ಅಂದ್ರೆ ಸುಳ್ಳು. ಆ ಸುಳ್ಳನ್ನ ನಮ್ಮ ಬಾಯಿಯಿಂದ ನುಡಿಸುವ ಕೆಲಸ ಮಾಡ್ಲಿಕ್ಕಿದ್ದಾಳತ್ತ ರಾಕ್ಷಸಿ. ಅವಳಿಗೆ ಅದೇ ಕೆಲಸ, ನಮ್ಮ ಬಾಯಿಯಿಂದ ಹ್ಯಾಕ್ ಸುಳ್ಳು ಹೇಳಿಸ್ಬೋದು ಅಂತ ಅವಳು ಚೆನ್ನಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾಳಂತೆ ನಮಗೆ. ಕೆಲವ್ರು ನೋಡ್ಬೇಕು, ನಿಮಗೆ ಅದು ಅನುಭವದಲ್ಲಿ ಗೊತ್ತಾಗ್ತದೆ. ಕೆಲವರಿಗೆಲ್ಲ ಬ್ಯಾಡ ಅಂದ್ರೂ ಸುಳ್ಳು ಹೇಳ್ತಿರ್ತಾರೆ. ಅಲ್ಲ, ಏನೂ ಲಾಭ ಇರೋದಿಲ್ಲ, ಮತ್ತದ್ರಿಂದ ಏನೇನೇನೇನೂ ಲಾಭ ಇರಲ್ಲ, ಯಾರನ್ನೂ ಒಪ್ಪಿಟ್ಕೊಳ್ಳೋದಿಲ್ಲ. ಆದ್ರೂ ಸುಮ್ಮನೆ ಯಾಕ್ರಿ ಹೀಗೆ ಹೋಗ್ಬೋದಿತ್ತಲ್ಲ, ಅವ್ರು ಹಂಗೆ ಹೋಗಿರ್ತಾರೆ, ಆದ್ರೂ ನಾನು ಹಾಗೆ ಹೋಗ್ಲಿಲ್ಲ, ಹೀಗೆ ಹೋಗ್ರಿ ಅಂತ ಹೇಳ್ತಾರೆ. ಇಂಥದ್ದು ಭಾರಿ ವಿಚಿತ್ರ. ಸತ್ಯ ಹೇಳಿದ್ರೆ ಇನ್ನೂ ಒಂದಿಷ್ಟು ಒಲವಾದ್ರೂ ಗಳಿಸ್ಬೋದಾಗಿರ್ತದೆ 4 ಜನರ ಹತ್ರ. ಹೇಳೋ ಪ್ರಸಂಗ ಇದೆ ಬೇಕಂತಲೇ ಆಗ್ಲೂ ಸುಳ್ಳೇ ಹೇಳು, ಅದು ಏನ್ ದೊಡ್ಡಿಸ್ತಿಗೆ ಗಳಿಸ್ತಾರೋ ಗೊತ್ತಿಲ್ಲ. ಅದನ್ನ ಹೇಳುವಾಗ ಅಂತಾರೆ, ಮೃಷೇತಿ ನಾಮತೋ ಹಿಯಾ ಬಭೂವ ದುಶ್ಶಲಾಸುರಿ. ಇವಳಲ್ಲಿ ಈ ಅಮಾವಾಸ್ಯ ಮತ್ತು ಹುಣ್ಣಿಮೆ ಅಂತ ತಿಥಿಗಳು 2 ಇದ್ದಾವಲ್ಲ, 15 ದಿವಸಕ್ಕೆ ಒಂದ್ಸಲಿ ಬರ್ತದೆ. ಅದರಲ್ಲಿ ಅಮಾವಾಸ್ಯೆ ತಿಥಿ ಇದ್ದಾಗ ಸ್ವಲ್ಪ ಚತುರ್ದಶಿ ತಿಥಿ ಏನಾದ್ರೂ ಬಂದಿದ್ರೆ, ಇನ್ನು ಉಳ್ಕೊಂಡಿದ್ರೆ, ಸಾಧಾರಣವಾಗಿ ಅಮಾವಾಸ್ಯೆ ಚತುರ್ದಶಿ ಕಳೆದ ಮೇಲೆ ಅಮಾವಾಸ್ಯೆ ಬರ್ತದಲ್ವಾ ತಿಥಿ. ಆದ್ರೆ ಅಮಾವಾಸ್ಯೆ ದಿವಸ ಇನ್ನೂ ಸ್ವಲ್ಪ ಏನಾದ್ರೂ ಚತುರ್ದಶಿ ಉಳಿದಿದ್ರೆ ಅವತ್ತಿನ ದಿವಸ ನಮ್ಗೆ ಒಮ್ಮೊಮ್ಮೆ ಯಾವಾಗೋ ಒಬ್ಬೇ ಚಂದ್ರ ಕಾಣಿಸ್ತಾನೆ. ಆ ತಿಥಿಗೆ ಚತುರ್ದಶಿ ಸ್ವಲ್ಪ ಸೇರಿ ಅಮಾವಾಸ್ಯೆ ದಿವಸ ಇದ್ದ ತಿಥಿಗೆ ಸಂಸ್ಕೃತದ ಶಾಸ್ತ್ರಗಳಲ್ಲಿ ಕುಹು ಅಂತ ಹೆಸರಂತೆ. ಕುಹು ಅಂತ ಅದರ ಹೆಸರೇ ಕುಹು ಅಂತ ಕರೀತಾರೆ. ಈ ಕನ್ನಡದಲ್ಲೂ ಕುಹು ಅಂತಿರ್ತಾರೆ. ಅವ್ರಿಗೆ ಯಾಕೆ ಈ ಹೆಸರು ಬಂದಿದೆ ಅಂತ ಗೊತ್ತಿಲ್ಲ ಪಾಪ. ಅವ್ರು ತುಂಬಾ ಕತ್ತಲೂ ಅಲ್ಲದೇನೆ ಸ್ವಲ್ಪ ಚಂದ್ರನ ಬೆಳಕಿದ್ದು ಅಮಾವಾಸ್ಯೆನೂ ಆಗಿದ್ದು ಚತುರ್ದಶಿ ತಿಥಿ ಸೇರ್ಕೊಂಡಿದ್ರೆ ಅವತ್ತಿನ ಆ ದಿನಕ್ಕೆ ಒಬ್ಳು ಇದ್ದಾಳೆ. ಅವಳ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಬ್ಳು ಇದ್ದಾಳಲ್ಲ, ಅವಳ ಹೆಸರು ಕುಹು ಅಂತ ಹೆಸರಂತೆ. ಅವಳು ದೇವತೆ, ಅವಳು ಒಳ್ಳೆ ಅವಳು ಈ ದುಶ್ಶಲೆ ಒಳಗೆ ಸೇರ್ಕೊಳ್ಳೋ ಪ್ರಸಂಗ ಬಂತಂತ. ಹೀಗಾಗಿ ಮೃಷೇತಿ ನಾಮತೋ ಹಿಯಾ ಬಭೂವ ದುಶ್ಶಲಾಸುರಿ ಕುಹು ಪ್ರವೇಶ ಸಂಯುತ ಯಯಾರ್ಜುನೇವ ಧಾಯಹಿ. ಅವಳು ಕುಹುದಿಂದ ಸೇರ್ಕೊಂಡ್ಬಿಟ್ಲು.
ಇವೆಲ್ಲ ನಿಮಗೆ ಹೇಳಿರ್ಬೇಕು, ಮತ್ತೆ ಬೇರೆ ಸಂದರ್ಭ ಬರ್ತದೆ ಅಂತ ನನಗೆ ಅನಿಸಲ್ಲ, ಅದಕ್ಕೆ ಹೇಳಿಬಿಟ್ಟಿರ್ತೀನಿ. ಚತುರ್ದಶಿನೇ ತಿಥಿ ಬಂದಿಲ್ಲ, ಕೇವಲ ಹುಣ್ಣಿಮೆ ಇದೆ, ಕೇವಲ ಹುಣ್ಣಿಮೆ. ಆ ಕೇವಲ ಹುಣ್ಣಿಮೆ ತಿಥಿಗೆ ಜ್ಯೋತಿಷ್ಯಗಳಲ್ಲಿ ರಾಕ ಅಂತ ಹೆಸರಂತೆ. ಅವತ್ತಿನ ದಿವಸ ಕಾಣುವ ಚಂದ್ರನಿಗೆ ರಾಕಾ ಚಂದ್ರ ಅಂತ ಕರಿಬೇಕಂತ. ಅಂದ್ರೆ ಯಾವ ಹುಣ್ಣಿಮೆ ತಿಥಿ ಚತುರ್ದಶಿಯ ಸ್ಪರ್ಶ ಇಲ್ಲದೆ ಇರ್ತದೆ, ಪರಿಶುದ್ಧವಾಗಿ ಚಂದ್ರ ಕಾಣಿಸ್ತಿರ್ತಾನೆ ಪೂರ್ಣವಾಗಿ, ಅವನಿಗೆ ರಾಕಾ ಚಂದ್ರ ಅಂತ ಕರಿಬೇಕಂತ. ಆಂಗಿರಸ ಅಂತ ಒಬ್ಬ ಋಷಿಗಳಿದ್ರು. ಆಂಗಿರಸ ಋಷಿಗಳಿಗೆ ಶ್ರದ್ಧಾ ಅನ್ನುವಂಥ ಒಬ್ಳನ್ನ ದಕ್ಷ ಪ್ರಜಾಪತಿ ಮದುವೆ ಮಾಡಿಕೊಟ್ಟ ಅಂತ ಭಾಗವತ ಹೇಳ್ತದೆ. ಆ ಶ್ರದ್ಧಾ ಆಂಗಿರಸ ದಂಪತಿಗಳಲ್ಲಿ ಮಕ್ಕಳನ್ನು ಪಡೆದ್ರಂತವ್ರು. ಶಿನೀವಾಲಿ, ಕುಹು, ರಾಕ, ಅನುಮತಿ ಅಂತ 4 ಜನ ಮಕ್ಕಳಂತೆ. ಆ ಶಿನೀವಾಲಿ, ಕುಹು, ರಾಕ ಮತ್ತು ಅನುಮತಿ ಅನ್ನೋ 4 ಮಕ್ಕಳಲ್ಲಿ ಕುಹು ಅನ್ನೋಳು ಈ ಚತುರ್ದಶಿ ಯುಕ್ತ ಅಮಾವಾಸ್ಯೆಗೆ ಅವಳು ಅಭಿಮಾನಿ ದೇವತೆ ಆದ್ಲಂತ. ಕೇವಲ ಹುಣ್ಣಿಮೆ ತಿಥಿಗೆ ಅಭಿಮಾನಿಯಾಗಿ ರಾಕ ಆದ್ಲಂತೆ. ಶುದ್ಧ ಚತುರ್ದಶಿಗೆ ಶಿನೀವಾಲಿ ದೇವತೆ ಆದ್ಲಂತೆ. ಹೀಗೆ ಶಿನೀವಾಲಿ, ಕುಹು, ರಾಕ, ಅನುಮತಿ ಅಂತ ಇನ್ನೊಬ್ಳನ್ನು ಕೂಡ ವಿವರಣೆ ಕೊಡ್ತಾರೆ. ಇವರೆಲ್ಲರೂ ಕೂಡ ತಿಥಿಗಳಿಗೆ ದೇವತೆಗಳಾದ್ರು ಅಂತಿದೆ. ತಿಥಿಗಳಿಗೆ ದೇವತೆಗಳಾದ್ರು. ಬರೀ ಅಮಾವಾಸ್ಯೆ, ಬರೀ ಶುದ್ಧ ಅಮಾವಾಸ್ಯೆ ಇದ್ರೆ ಅದಕ್ಕೆ ಮತ್ತೆ ಇನ್ನೊಬ್ಳು ಅನುಮತಿ ಎನ್ನುವಳು ದೇವತೆ ಅಂತ ಆಗ್ತಾಳಂತ. ಶುದ್ಧ ಅಮಾವಾಸ್ಯೆ ಬೇರೆ, ಚತುರ್ದಶಿ ಸಹಿತ ಅಮಾವಾಸ್ಯೆ ಬೇರೆ. ಶುದ್ಧ ಹುಣ್ಣಿಮೆ ಬೇರೆ, ಚತುರ್ದಶಿ ಸಹಿತ ಹುಣ್ಣಿಮೆ ಬೇರೆ ಅಂತ. ಹೀಗೆ ಆ ತಿಥಿಗಳ ವ್ಯವಸ್ಥೆಯನ್ನ ನಾವು ಭಾಗವತ ಶಾಸ್ತ್ರ ಚಿಂತನೆ ಮಾಡುವಾಗ ಅಲ್ಲಿ ಇವ್ರು ಹುಟ್ಟಿ ಬಂದದ್ದು, ಇವ್ರ ಹುಟ್ಟನ್ನ ಅದನ್ನೆಲ್ಲ ನಾವು ಗಮನಿಸ್ತೇವೆ. ಇವರೆಲ್ಲ ದಕ್ಷ ಪ್ರಜಾಪತಿಯ ಹೆಣ್ಣು ಸಂತತಿಯಲ್ಲಿ ಬಂದವರು, ಆಂಗಿರಸರಿಗೆ ವಿವಾಹ ಮಾಡಿಕೊಟ್ಟಾಗ ಅಂತ ಉಲ್ಲೇಖ ಮಾಡ್ತಾರೆ. ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ದುಶ್ಶಲ ಅಂತೇನಿದ್ಲು, ಅವಳು ಜಯದ್ರಥನ ಹೆಂಡತಿ ಆಗೋಳಾದ್ರೂ ಅರ್ಜುನನ್ನು ವಧೆ ಮಾಡ್ಲಿಕ್ಕೋಸ್ಕರ, ಅರ್ಜುನನ್ನು ವಧೆ ಮಾಡಬೇಕು ಅಂತ ತಲೆ ಒಳಗಿಟ್ಟುಕೊಂಡು ಅವಳೇ, ಅರ್ಜುನ ಅಲ್ಲ ಅಭಿಮನ್ಯುವಿನ ವಧೆ ಮಾಡಬೇಕು ಅಂತ ಹೇಳಿ ಮಾಡಿಸ್ಬೇಕು ಅಂತ, ಮಾಡಬೇಕು ಅಲ್ಲ ಮಾಡಿಸ್ಬೇಕು ಅಂತ ಹೇಳಿ ಅವಳೇ ದುಶ್ಶಲೆಯಾಗಿ ಭೂಮಿಯಲ್ಲಿ ಹುಟ್ಟಿದ್ಲು ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಕುಹೂ ಪ್ರವೇಶ ಸಂಯುತ ಯಯಾರ್ಜುನೇ ವಧಾಯಹಿ. ಅವಳು ಒಂದ್ಸಲಿ ತಪಸ್ ಮಾಡಿದ್ಲು. ತಪಸ್ ಮಾಡಿ ಶಿವನನ್ನು ಪ್ರತ್ಯಕ್ಷೀಕರಿಸ್ಕೊಂಡ್ಲು. ಶಿವ ಕೇಳ್ದ ಏನ್ ವರ ಬೇಕು ಅಂತ. ಅವಳು ವರ ಕೇಳಿದ್ದೆ ಅದೇ ಯಾವಾಗಲೇ ಹೇಳಿದ್ದೆಲ್ಲ, ಅರ್ಜುನನ ಮಗನ ವಧೆ ಮಾಡ್ಬೇಕು, ಅಂದ್ರೆ ಅಭಿಮನ್ಯುವಿನ ವಧೆ ಮಾಡಬೇಕು ಅಂತ ಅವಳು ವರ ಕೇಳಿದ್ಲು. ಅವಳಾಗಿ ಕೊಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಜಯದ್ರಥನನ್ನ ನಿಮಿತ್ತ ಮಾಡಿಕೊಂಡು ಅಂತೂ ಅಭಿಮನ್ಯುವಿನ ಸಾವಿಗೆ ಹಿನ್ನೆಲೆಯ ಕಾರಣ ಅವಳಾದ್ಲು ಅಂತ ಮುಂದೆ ಮಹಾಭಾರತ ಅದರ ಸ್ಪಷ್ಟೀಕರಣ ನಮಗೆ ಕೊಡ್ತದೆ. ಇಷ್ಟು ದುಶ್ಶಲೆಯ ಕಥೆ. ಇನ್ನು ಇವತ್ತಿದೊಂದು ಕಥೆ ಹೇಳಬೇಕಾದದ್ದೇ. ಮಹಾಭಾರತ ಬಹಳ ಅದ್ಭುತ. ಅದು ತಯೋದಿತೋ ಹಿ ಸೈಂಧವೋ ಬಭೂವ ಕಾರಣಂ ವಧೆ ಸಕಾಲಕೆ ಯದಾನವಃ ತದರ್ಥಮಾಸ ಭೂತಲೇ. ಅಭಿಮನ್ಯುವಿನ ಸಾವಿನ ಹಿನ್ನೆಲೆ ವಿಚಾರ ಮಾಡಿದ್ರೆ ತುಂಬಾ ಜನರು ಕಾರಣರಿದ್ದಾರೆ ಅದಕ್ಕೆ. ಅಷ್ಟು ಸುಲಭ ಸಾಯ್ತಿರ್ಲಿಲ್ಲ ಅಭಿಮನ್ಯು. ಯಾಕಂದ್ರೆ ಅಭಿಮನ್ಯುವಿನ ಪರಾಕ್ರಮ, ಅವನ ಒಳಗಿದ್ದವ್ರು ಯಾರ್ಯಾರು ಅಂತ ಮುಂದೆ ಹೇಳ್ತೇನೆ, ಮೈ ರೋಮಾಂಚನ ಆಗ್ತದೆ. ಸಾಧಾರಣ ವ್ಯಕ್ತಿ ಅಲ್ಲ. ಅಂತೂ ಇವಳು ಹೇಳಿದ್ರಿಂದಲೇ ಜಯದ್ರಥ ಅವನನ್ನು ಕೊಲೆ ಮಾಡಿಸೋ ಹಾಗಾಯ್ತು. ಇನ್ನು ಕೆಲವರಿದ್ರು. ಕಾಲಕೇಯ ಅಂತ ಒಂದು ದಾನವರ ಗುಂಪಿತ್ತಂತೆ. ಆ ಕಾಲಕೇಯ ದಾನವರ ಗುಂಪಿನಲ್ಲಿ ಒಬ್ಬ ದಾನವನೇ ಜಯದ್ರಥನಾಗಿ ಭೂಮಿಯ ಮೇಲೆ ಹುಟ್ಟಿದ್ದಂತೆ. ಹೀಗಾಗಿ ಕಾಲಕೇಯ ಗುಂಪಿನ ಮಧ್ಯದಲ್ಲಿ ಒಬ್ಬ ಹುಟ್ಟಿ ಬಂದ, ಅವನೇ ಜಯದ್ರಥ ಅಂತಂತಾರೆ.
ಹೀಗೆ ಜಯದ್ರಥನ್ ಬಗ್ಗೆನೂ ಕೂಡ ವಿವರಣೆ ಕೊಟ್ಟಿದ್ದಾರೆ. ಅದರದ್ದು ಸ್ವಲ್ಪ ವಿವರಣೆ. ವೈಶ್ವಾಂತರ ಅಂತ ಒಬ್ಬ ದಾನವ. ಆ ಅವನ ಹೆಸರೇ ವೈಶ್ವಾಂತರ. ಆ ವೈಶ್ವಾಂತರ ಅನ್ನುವ ದಾನವನಿಗೆ ಕಾಲಕ ಅಂತ ಪುಲೋಮ ಅಂತ ಇಬ್ರು ಮಕ್ಕಳಿದ್ರಂತೆ. ಕಾಲಕ ಮತ್ತು ಪುಲೋಮರಲ್ಲಿ ಕಶ್ಯಪರನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಕಾಲಕೆ ಮತ್ತು ಪುಲೋಮಿಯರು ವರಿಸಿದ್ರಂತೆ. ಕಶ್ಯಪರು ವಿವಾಹ ಮಾಡ್ಕೊಂಡ ಮೇಲೆ ಕಾಲಕ ಅನ್ನೋಳಲ್ಲಿ ಹುಟ್ಟಿ ಬಂದವರೆಲ್ಲ ಕಾಲಕೇಯರು ಅಂತಾದ್ರಂತೆ. ಪುಲೋಮೆಯಲ್ಲಿ ಯಾರು ಹುಟ್ಟಿ ಬಂದ್ರಲ್ಲ ಅವರೆಲ್ಲ ಪೌಲೋಮರು ಅಂತಾದ್ರಂತೆ. ಹೀಗಾಗಿ ವೈಶ್ವಾಂತರ ದಾನವನ ಮಕ್ಕಳು ಕಾಲಕೇಯರು, ಮಕ್ಕಳಲ್ಲ ಮೊಮ್ಮಕ್ಕಳು. ಯಾಕಂದ್ರೆ ಮಗಳು ಕಾಲಕ, ಪುಲೋಮ ಅವ್ರ ಮಗಳು. ಹೀಗಾಗಿ ಪೌಲೋಮರು ಅಂತ ಅಸಂಖ್ಯಾತ ಮಕ್ಕಳನ್ನು ಪಡೆದ್ರಂತೆ. ಈ ಕಾಲಕೇಯರು ಅರ್ಜುನ ಮುಂದೆ ಬರ್ತದೆ ಪಾಶುಪತಾಸ್ತ್ರವನ್ನು ಪಡಿಲಿಕ್ಕೆ ಅಂತ ಹೋಗ್ತಾನೆ. ಆ ಸ್ವರ್ಗದಲ್ಲಿರ್ತಾನ ಅವನು ಪಾಶುಪತಾಸ್ತ್ರ ಪಡೆದು ಯುದ್ಧಕ್ಕೆ ಬರ್ತಾರೆ. ಕಾಲಕೇಯರ ಗುಂಪು ಯುದ್ಧಕ್ಕೆ ಬರ್ತದೆ. ಆಗ ಅರ್ಜುನ ಎಲ್ಲ ಕಾಲಕ್ಕೆ ದಾನವರು ಭೂಮಿಗೆ ಭಾರರಾಗಿದ್ರು ಅಂತ ಅವರನ್ನ ಸಂಹಾರ ಮಾಡ್ತಾನೆ ಅನ್ನೋ ಕಥೆ ಬರ್ತದೆ. ಆ ಸಂಹಾರ ಮಾಡಿದ ದಾನವರ ಗುಂಪಿನಲ್ಲಿ ಒಬ್ಬ ಕಾಲಕ ಮಾತ್ರ ಸಿಂಧೂ ದೇಶದ ರಾಜನ ಮಗನಾಗಿ ಹುಟ್ಟಿದ್ನಂತ. ಆ ಸಿಂಧೂ ದೇಶದ ರಾಜನ ಮಗನಾಗಿ ಹುಟ್ಟಿದವನೇ ಸೈಂಧವ ಅಂತ ಆದ್ನಂತ. ಸಿಂಧೂ ದೇಶದಲ್ಲಿ ಹುಟ್ಟಿದ್ದಕ್ಕೆ ಸೈಂಧವ. ಅವನ ಹೆಸರಿಡುವಾಗ ಜಯದ್ರಥ ಅಂತ ಹೆಸರಿಟ್ರಂತವನಿಗೆ. ಇಷ್ಟ್ಯಾಕೆ ವಿವರಣೆ ಕೊಡ್ತಿದ್ರೆ ಅಂತೀರಾ? ಇವತ್ತು ಸಿಂಧೂ ನದಿ ಎಲ್ಲಿ ಬರ್ತದೆ ಗೊತ್ತದೋ ಇಲ್ಲೋ? ಆ ಪ್ರಾಂತದಲ್ಲಿ ಹುಟ್ಟಿದ್ನಂತವನು. ಹೀಗೆ ಅವನನ್ನು ಕರೆದು ನಮ್ಮ ಹಸ್ತಿನಾವತಿ ಭರತವಂಶದ ರಾಜರ ಆಳಿದಂತಹ ರಾಜ್ಯ ಇಲ್ಲಿಗೂ ಆ ಸಿಂಧೂ ದೇಶದ ಜಯದ್ರಥನಿಗೂ ದುಶ್ಶಲೆಯನ್ನು ಕೊಟ್ಟು ಮದುವೆ ಮಾಡಿದ ಮೇಲೆ ಬೀಗಸ್ತನ ಬಂತಂತ. ಹೀಗಾಗಿ ಜಯದ್ರಥ ಕುರುವಂಶದ ರಾಜರಿಗೆಲ್ಲ ಅಳಿಯನಾಗ್ಬೇಕಾಯ್ತು. ಅವನು ಯಾರು ಅಂದ್ರೆ ಕಾಲಕೇಯ ಅನ್ನುವಂಥ ಒಬ್ಬ ಅಸುರ ಅಂತ ವಿವರಣೆ ಕೊಟ್ಟಿದ್ದಾರೆ. ಹೀಗಂತೂ ಜಯದ್ರಥನ್ ವಿವರಣೆ ಆಯಿತು. ಇನ್ನು ದುಶ್ಶಲೆ ವಿವರಣೆ ಆಯಿತು. ತಥಾ ಸರ್ ವಿಧೋನುಜಃ ಸ ನಿರ್ಋತೇರಭೂತ್. ನಿರ್ಋತಿ ಅಂತ ಒಬ್ಬನು ದಿಕ್ಕು. ಈ ದಿಕ್ಕುಗಳಲ್ಲಿ ನಿರಋತಿ ಅಂತಿದ್ದಾನೆ. ಆ ನಿರಋತಿಯ ತಮ್ಮ ನಿರಋತ ಅಂತ ಒಬ್ಬನಿದ್ದಾನೆ. ಅವನು ಬಹಳ ಜ್ಞಾನಿ. ಅವನು ಭೂಮಿಯ ಮೇಲೆ ಹುಟ್ಟಿದ್ದ ಆ ಕಾಲದಲ್ಲಿ. ಭಗವದ್ಗೀತೆಯಲ್ಲೂ ಬರ್ತದೆ. ಅವನ ಹೆಸರು ಯುಯುತ್ಸು ಅಂತ ಇಟ್ಟಿದ್ರಂತೆ. ಯುಯುತ್ಸು ಅಂತ ಕರೀತಾರೆ. ಅವನು ಹುಟ್ಟಿ ಬಂದ ಆ ಕಾಲದಲ್ಲಿ. ಸಚಾಂಬಿಕೆಯ ವೀರ್ಯಜಃ ಸುಯೋಧನಾದನಂತರಃ ಬಭೂವ ವೈಶ್ಯ ಕನ್ಯಕೋದರೋದ್ಭವೋ ಹರಿಪ್ರಿಯ. ಧೃತರಾಷ್ಟ್ರನ ಬಗ್ಗೆ ಗಾಂಧಾರಿಯನ್ನು ಒಬ್ಬಳನ್ನೇ ಮದುವೆ ಮಾಡ್ಕೊಂಡಿದ್ದ ಅಂತ ನಾವು ಇತ್ತೀಚಿನ ಮಹಾಭಾರತಗಳನ್ನು ಕೇಳಿದ್ರೆ ಅನಿಸ್ತಿರ್ತದೆ. ಆದ್ರೆ ವಾಸ್ತವಿಕವಾಗಿ ಮಹಾಭಾರತ ನೋಡಿದಾಗ ಧೃತರಾಷ್ಟ್ರನಿಗೆ ವೈಶ್ಯ ಜಾತಿಯ ಒಬ್ಳು ಕನ್ಯೆಯನ್ನು ಮದುವೆ ಮಾಡ್ಕೊಂಡಿದ್ದ. ಅವಳಲ್ಲಿ ಈ ಯುಯುತ್ಸು ಅನ್ನೋನು ಹುಟ್ಟಿ ಬಂದ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಏನಾಗಿತ್ತು ಸಮಸ್ಯೆ ಅಂದ್ರೆ, ಮಹಾಭಾರತ ಸ್ವಲ್ಪ ಆಶ್ಚರ್ಯ ಆಗ್ತದೆ ನಮಗೆ. ಗಾಂಧಾರಿ ಮೊನ್ನೆ ಕಥೆ ಹೇಳುವಾಗ ತಾನು ಅಸೂಯೆಯಿಂದ ಈರ್ಷೆಯಿಂದ ಹೊಟ್ಟೆಯನ್ನು ಒಡ್ಕೊಂಡ್ಲು ಅಂತ. ಮಹಾಭಾರತ ಸ್ಟಡಿ ಮಾಡುವಾಗ ಅನಿಸ್ತದೆ ಅಸೂಯೆ ಈರ್ಷೆ ಒಂದು ಅಲ್ರಿ, ಸಾಧಾರಣ ಮಹಿಳೆಗೆ ಗೊತ್ತಾಗ್ತದೆ. ಎಷ್ಟೇ ಅಸೂಯೆ ಇದ್ರೂ ಈರ್ಷೆ ಇದ್ರೂ ಕೂಡ ಆ ಪರಿ ಗರ್ಭ ಹೊಡ್ಕೋಬಾರ್ದು, ಏನ್ ಸ್ವಲ್ಪ ದಿವಸ ತಡೆದ್ರೆ ಸಾಕು ಮತ್ ಬಂದ್ಬಿಡ್ತದೆ ಹಿಂಗಂತ ಅನ್ನಿಸ್ತಿರ್ತದೆ ಇಲ್ಲೋ? ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತದೆ. ಎಂಥ ಮಹಿಳೆಗೆ ಎಷ್ಟೇ ಅಸೂಯೆ ಇದ್ರು ಗರ್ಭಿಣಿ ಆದವಳು ಇಷ್ಟೇ ಬೆಳೆದಿದೆ ಅಂತ ಇನ್ನು ಸ್ವಲ್ಪ ದಿವಸಕ್ಕೆ ಹೊರಗೆ ಬರದೇ ಇರ್ತದ ಅಂತ ಸಾಧಾರಣದವರಿಗೆ ಅರ್ಥ ಆಗ್ತದೆ.
ಅದಕ್ಕೆ ಈ ಪ್ರಸಂಗದಲ್ಲಿ ನಾವು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ, ಯಾಕೆ ಗಾಂಧಾರಿ ಹಾಗೆ ಒಡೆದುಕೊಂಡು ಬರೀ ಈರ್ಚನೆ ಅಂದ್ರೆ ಅವಳು ಆಗ್ಲೇ ಗರ್ಭ ಧರಿಸೇ 1.5 ವರ್ಷ ಆಗಿಬಿಟ್ಟಿತ್ತಂತೆ. ಒಟ್ಟು ಗಾಂಧಾರಿ ಗರ್ಭ ಧರಿಸಿದ್ದು 2 ವರ್ಷ ಕಾಲ ಅಂತ. ಆ 2 ವರ್ಷ ಕಾಲ ಗರ್ಭ ಧರಿಸ್ಬಿಟ್ಟಿದ್ದಾಳೆ. ಆಗ ಧೃತರಾಷ್ಟ್ರನ ಸೇವೆ ಮಾಡ್ಲಿಕ್ಕೆ ಆಗ ವೈಶ್ಯ ಜಾತಿಯ ಒಬ್ಳು ಕನ್ಯೆಯನ್ನು ಮದುವೆ ಮಾಡ್ಕೊಂಡಿದ್ದ. ಆಗ ಹುಟ್ಟಿ ಬಂದವನು ಆ ವೈಶ್ಯ ಹೆಣ್ಣಿನಲ್ಲಿ ಅವನು ವಿಯುತ್ಸು ಅಂತ ಆದ. ಅವನು ಭಾರಿ ಮಹಾರಥ. ಅದಕ್ಕೆ ಅವನನ್ನು ಗೀತೆಯಲ್ಲಿ ಉಲ್ಲೇಖ ಮಾಡ್ತಾರೆ, ವಿಯುತ್ಸು ಭಾರಿ ಮಹಾರಥನಾಗಿದ್ದ. ಅವನು ಧೃತರಾಷ್ಟ್ರನ ಮಕ್ಕಳ ಮಧ್ಯದಲ್ಲಿ 11ನೇವನಾಗಿ ಅವನು ಹುಟ್ಟಿ ಬಂದವನು ಅಂತ. ಆದ್ರೆ ಸ್ವಾರಸ್ಯ, ಧೃತರಾಷ್ಟ್ರನ ಮಕ್ಕಳೆಲ್ಲ 11ನೇವನೇನೋ ವೈಶ್ಯ ಹೆಣ್ಮಗಳಲ್ಲಿ ಹುಟ್ಟಿದ ನಿಜ. ಆದ್ರೆ ಅವನಿಗೆ ದುರ್ಯೋಧನ ಪಕ್ಷ ಸೇರ್ಕೊಳ್ಳಿಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಅವನು ಪಾಂಡವರ ಪಕ್ಷದಲ್ಲಿ ಸೇರ್ಕೊಂಡಿದ್ದ. ಹೀಗಾಗಿ ಪಾಂಡವರ ಪಕ್ಷಪಾತಿಯಾದ ಒಬ್ಬ ವಿಯುತ್ಸು ಅನ್ನೋ ಜನ್ಮ ವೃತ್ತಾಂತವೂ ಕೂಡ ಧೃತರಾಷ್ಟ್ರನ ಮಕ್ಕಳಾಗೆ ಹುಟ್ಟಿದ್ರು ಪಾಂಡವರ ಏಳಿಗೆಯನ್ನು ಬಯಸ್ತಿದ್ದಂತೆ, ಅವನು ನ್ಯಾಯದ ಪಕ್ಷ ವಹಿಸ್ತಿದ್ದ ಅಂತ ಅವನ ಪರಿಚಯವನ್ನು ಕೂಡ ಮಾಡ್ತಾರೆ. ನಾನು ಅದಕ್ಕೆ ಹೇಳ್ತೇನೆ, ಈ ಮಹಾಭಾರತದ ಕೆಲವು ಸಂಗತಿಗಳನ್ನು ನೋಡಿದ್ರೆ ಒಮ್ಮೊಮ್ಮನಿಸ್ತದೆ, ಹುಟ್ಟಿನಿಂದಲೇ ಮನುಷ್ಯ ಕೆಟ್ಟಿರ್ತಾನೆ. ಒಮ್ಮೊಮ್ಮನಿಸ್ತದೆ ಇನ್ಫ್ಲುಯೆನ್ಸ್ನಿಂದ, ಅಪ್ಪನ ಇನ್ಫ್ಲುಯೆನ್ಸ್ನಿಂದ ಕೆಟ್ಟ. ಒಮ್ಮನಿಸ್ತದೆ ಅಮ್ಮನ ಇನ್ಫ್ಲುಯೆನ್ಸ್ನಿಂದ ಕೆಟ್ಟ. ಒಮ್ಮೆ ಪರಿಸರದ ಇನ್ಫ್ಲುಯೆನ್ಸ್ನಿಂದ ಕೆಟ್ಟ. ಈ ಕೆಟ್ಟ ಕೆಟ್ಟ ಅನ್ನೋದಿದೆ ಅಲ್ಲ, ಅಥವಾ ಇದು ಬಿಟ್ಬಿಡಿ, ಇದು ಬಿಟ್ಬಿಟ್ಟು ಬೇಡ, ಬೇರೆ ಹೇಳ್ತೀನಿ. ಉಪನ್ಯಾಸದೊಳಗೆ ಹೀಗೂ ಒಂದು, ಅವ್ರ ಅಪ್ಪನೇ ಇಟ್ಟು ಬುದ್ಧಿವಂತಿದ್ದ, ಮಗ ಆಗದೆ ಇರ್ತಾನ ಹಂಗೆ. ಅಮ್ಮ ಭಾರಿ ಬುದ್ಧಿವಂತಲಿದ್ಲು, ಅದಕ್ಕೆ ಮಗ ಆದ. ಎಷ್ಟು ದಾನ, ಎಷ್ಟು ಗುಣ, ಎಷ್ಟೆಲ್ಲ ವೀರ್ಯ, ಎಷ್ಟೆಲ್ಲ ಪರಾಕ್ರಮ, ಇದೆಲ್ಲ ಅವನ ಪರಿಸರ ರೀ. ಅವನು ಹುಟ್ಟುವಾಗ ಅವನ ಪರಿಸರನೇ ಹಾಗಿತ್ತಲ್ಲ, ಅದಕ್ಕೆ ಅವನು ಒಳ್ಳೆಯವನಾದ. ಅಂದ್ರೆ ನಾನು ಹುಡುಕ್ತಿದ್ದದ್ದೇನು ಮಹಾಭಾರತದಲ್ಲಿ ಅಂದ್ರೆ, ಒಳ್ಳೆತನ ಹಾಗೂ ಕೆಟ್ಟತನಗಳು ಇದು ಇನ್ಫ್ಲುಯೆನ್ಸ್ ಅಂತ ಹೇಳ್ಬೇಕಾ, ಅಥವಾ ಇದು ಸ್ವಭಾವ ಅಂತ ಹೇಳ್ಬೇಕಾ, ಅಥವಾ ಪರಿಸರ ಅಂತ ಹೇಳ್ಬೇಕು? ಏನ್ ಹೇಳ್ಬೇಕು ಇದಕ್ಕೆ? ಈ ವಿಷಯದೊಳಗೆ ನಾವು ಅಷ್ಟು ಸುಲಭವಾಗಿ ಇತ್ಯರ್ಥ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಜೆನೆಟಿಕ್ ಇನ್ಫ್ಲುಯೆನ್ಸ್ ಅಂದ್ರೆ ಮನುಷ್ಯನ ಜನ್ಮತಃ ಅನೇಕ ಥರದ ಇನ್ಫ್ಲುಯೆನ್ಸ್ ಅವನಿಗೆ ಬಂದಿರ್ತಾವೆ. ಇದೇ ಅಂತ ನಿಖರವಾಗಿ ನೀವು ಇದರಿಂದಲೇ ಅಂತ ಅಷ್ಟು ಸುಲಭವಾಗಿ ಯಾರು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದೆ ಇಷ್ಟೆಲ್ಲ ಅಂದ್ರೆ, ದುರ್ಯೋಧನ ಧೃತರಾಷ್ಟ್ರನಿಂದ ಹುಟ್ಟಿದ್ರು ಬಹಳಷ್ಟು ಸಜ್ಜನರನ್ನ, ದೊಡ್ಡವರನ್ನ, ಗುಣಗಳನ್ನ, ಪಾಂಡವರನ್ನ ದ್ವೇಷದಲ್ಲಿ ತನ್ನ ಬದುಕನ್ನ ಕಟ್ಕೊಂಡ. ಅದೇ ಧೃತರಾಷ್ಟ್ರನ ಮಗನಾಗಿ ಹುಟ್ಟಿದ್ರು ಯುಯುತ್ಸು. ಆ ದುರ್ಯೋಧನ ಬ್ಯಾಡ ಅವನ ಸಹವಾಸ ಅಂತ ಕೃಷ್ಣ, ಪಾಂಡವರು ಅವ್ರ ಕಡೆಗೆ ವಾಲಿದ ಅಂತಿದೆ ಮಹಾಭಾರತ. ಹೀಗಾಗಿ ಹೇಳಿದೆ, ಒಬ್ಬ ತಂದೆಯಿಂದಲೇ ಹುಟ್ಟಿದಂತಹ ಇಬ್ಬರು ಮಕ್ಕಳಲ್ಲಿಯೂ ಅಂತರ ಎಷ್ಟಿತ್ತು. 100 ಜನರು ಕೆಟ್ಟತನ ಮೆರೆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಒಳ್ಳೆತನ ಮೆರೆದು ಬಿಟ್ಟ. ಹೀಗಾಗಿ ಈಗ ನೋಡ್ರಿ, ಈ ಒಳ್ಳೆತನ ಮೆರೆದ್ರಿಂದ ಧೃತರಾಷ್ಟ್ರಂದು ಇದೇ ತರ ಇತ್ತು ಅಂತ ಹೇಳ್ಬೇಕು, ದುರ್ಯೋಧನ ಕೆಟ್ಟತನ ಮೆರೆದ್ರಿಂದ ಧೃತರಾಷ್ಟ್ರ ಕೆಟ್ಟತನ ಅಂತ ಹೇಳ್ಬೇಕು? ಎಲ್ಲವನ್ನೂ ಮಹಾಭಾರತವೇ ತೋರಿಸ್ತದೆ. ಹೀಗಾಗಿ ಮಹಾಭಾರತದ ಚಿಂತನೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೊರಟ್ರೆ ಬಹಳ ಅದ್ಭುತ ಸಂಗತಿಗಳನ್ನು ಕೊಟ್ಬಿಡ್ತದೆ. ಅದು ನಾವು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಯಾಕಂದ್ರೆ ಇವತ್ತು ನಮ್ಮ ಬದುಕಿನಲ್ಲಿ ಇಂಥ ಘಟನೆಗಳು ನಡೀತಾವೆ. ಆ ನಡೆದ ಘಟನೆಗಳಿಗೆಲ್ಲ ಮನುಷ್ಯ ತಾನು ತನ್ನ ಮೂಗಿನ ನೇರಕ್ಕೆ ವಿಚಾರ ಮಾಡಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ. ಅದಕ್ಕೆ ಅದು ನಡೀತಾನೇ ಇರ್ತದೆ. ಹೀಗಾಗಿ ಯುಯುತ್ಸುನೂ ಹುಟ್ಟಿದ, ದುರ್ಯೋಧನೂ ಹುಟ್ಟಿದ, ಧೃತರಾಷ್ಟ್ರನಿಗೆ ದುಶ್ಯಾಸನೂ ಹುಟ್ಟಿದ, ದುಶ್ಯಲೆನೂ ಹುಟ್ಟಿದ್ಲು. ಎಲ್ಲರೂ ಅವನ ಕಡೆಯಿಂದ ಬರ್ತಾರೆ. ಆದರೆ ಆ ಗುಣಧರ್ಮಗಳು ಅವರವರಲ್ಲಿ ಬೇರೆ ಬೇರೆನೇ ಇರ್ತದೆ. ಇದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟಾದ ಮೇಲೆ ಇನ್ನೊಂದು ಕಥೆ ಹೇಳ್ತಾರೆ. ಭೀಮ ಯಾವಾಗ ಹುಟ್ಟಿದ? ಇವತ್ತು ಭೀಮೋತ್ಪತ್ತಿಯನ್ನು ಸ್ವಲ್ಪ ಗಮನಿಸೋಣ. ಯುಧಿಷ್ಠಿರೇ
ಜಾತ ಉವಾಚ ಪಾಂಡು ಬಾಹ್ವೋರ್ಬಲಾತ್ ಜ್ಞಾನ ಬಲಾಚ್ಚ ಧರ್ಮ. ಪರಮ ಮಂಗಳಕರ ಅಂತದೆ ಮಹಾಭಾರತ ಈ ಕಥೆ ಹೇಳುವಾಗ ನಮಗೆ. ಯಾಕಂದ್ರೆ ಇಷ್ಟೋ ತನಕ ಎಲ್ಲ ಅಮಂಗಳ ಕೇಳಿದ್ವಲ್ಲ ಜಾಸ್ತಿ, ಅಲ್ಲಿಗೆ ನಿಲ್ಲಿಸಬಾರ್ದು. ಮಹಾಭಾರತದ ಕಥೆಗಳನ್ನು ಹೇಳುವುದು ಒಂದು ವಿಶೇಷ ಇದೆ. ಯಾವ್ಯಾವ ಪ್ರಸಂಗಕ್ಕೆ ನಿಲ್ಲಿಸ್ಬೇಕೋ ಅಲ್ಲಲ್ಲೇ ನಿಲ್ಲಿಸ್ರಿ ಅಂತಾರೆ. ಇತ್ತೀಚೆಗೆ ಆ ಸೀರಿಯಲ್ ತೆಗಿಯೋರು ಎಲ್ಲಂದ್ರಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ. ತಮಗ್ ಕಮರ್ಷಿಯಲ್, ತಮಗ್ ಸಿಕ್ಕರೆ ಸಾಕು ಹಣ. ಈಗ ಪಾಂಡುರಾಜನಿಗೆ ಸ್ವರ್ಗಕ್ಕೆ ಹೋಗ್ಬೇಕಾಗಿದೆ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಋಷಿಗಳು ನೀನು ಮಕ್ಕಳನ್ನು ಪಡೆದಿಲ್ಲ ಅಂತ ಹೇಳಿದ್ರು. ಒಂದು ಮಗುನ್ ಪಡೆದಾಯ್ತು ಈ ಧರ್ಮರಾಜನನ್ನ. ಅದಕ್ಕೊಂದು ಪದ್ಧತಿ ಹಿಂದಿನ ಕಾಲದ್ದು ಹೇಳಿದ್ದೆ, ಅದು ಸೂಚ್ಯವಾಗಿ ಹೇಳಿದ್ದೆ. ಇವತ್ತು ಸ್ಪಷ್ಟೀಕರಣ ಕೊಡ್ತೇನೆ. ಅದು ನಿಯೋಗ ಅಂತ ಪದ್ಧತಿಯ ಹೆಸರು. ಇದು ದ್ವಾಪರ ಯುಗದಲ್ಲಿ ಬಹಳ ಅನಿವಾರ್ಯ ಪ್ರಸಂಗ ಬಂದಾಗ ಚಾಲಾವಣೆಯಲ್ಲಿ ಇಟ್ಟಂಥ ಒಂದು ಪದ್ಧತಿ. ಮಕ್ಕಳಾಗಲೇ ಇಲ್ಲ, ಸಂತಾನಾಭಿವೃದ್ಧಿ ಆಗಬೇಕಿತ್ತು, ಗಂಡನಿಗೊಂದೇನೋ ಅನಾರೋಗ್ಯ. ಹಾಗಾದ್ರೆ ಹ್ಯಾಕ್ ಸಂತತಿ ಅಂತ ಬಹಳ ದೊಡ್ಡ ಸಮಸ್ಯೆ ಕಾಡ್ತಾ ಇದ್ದಾಗ ಹೀಗೊಂದು ಪದ್ಧತಿ ನಿಯೋಗ ಅಂತ ಇಟ್ರಂತೆ. ನಿಯೋಗ ಅಂದ್ರೆ ಕಾಮದಿಂದ ಮಾಡುವಂತ ಸಂಭೋಗ ಅಲ್ಲ ಅಂತ ಇದಕ್ಕೆ ಮೊದಲು ಹೆಡ್ಡಿಂಗ್ ಹಾಕ್ತಾರೆ. ಮತ್ತೇನಿದು ಕೇವಲ ಪುತ್ರೋತ್ಪತ್ತಿಗೋಸ್ಕರವಾಗೇ ಇರುವಂತ ಒಂದು ಪ್ರಕ್ರಿಯೆ ಅಂತ ಬರೆದಿಡ್ತಾರೆ. ಕಲಿಯುಗದಲ್ಲಿ ಈ ಪದ್ಧತಿಗೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಅದನ್ನು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ನಿಯೋಗಕ್ಕೆ ಕಲಿಯುಗದಲ್ಲಿ ಅವಕಾಶ ಇಲ್ಲ. ಆದರೆ ಕೃತ, ತ್ರೇತ, ದ್ವಾಪರದಲ್ಲಿ ಮಾತ್ರ ಒಂದು ಅವಕಾಶ ಕೊಟ್ಟಂತ ಪದ್ಧತಿ ಅದು ನಿಯೋಗ ಅಂತ. ಕಾಮದಿಂದಲ್ಲದೆ ಸಂತಾನೋತ್ಪತ್ತಿಗೆ ಮಾತ್ರ ಇರುವಂತ ಒಂದು ಪ್ರಕ್ರಿಯೆ. ಇಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಾಗಿ ಈ ಪದ್ಧತಿಗೆ ಅನುಗುಣವಾಗೇನೆ ಗಂಡನ ಆದೇಶಕ್ಕೆ ಮಣಿದು ಗಂಡನಿಗೂ ಕೂಡ ಎಷ್ಟೋ ವಿಷಯಗಳನ್ನ ತಿಳಿಸಿಯೂ ಕುಂತಿ ಅವನ ಆದೇಶವನ್ನ ಹಿಂದೇಟ್ ಹಾಕದೇನೆ ಋಷಿಗಳ ಮಾತಿಗೆ ಅನುಗುಣವಾಗಿ ಅವನು ಹುಟ್ಟಿದ್ದೇ ಇಷ್ಟು ಮಕ್ಕಳನ್ನು ಪಡೆದು ಬರಬೇಕು ಅನ್ನೋ ಕಾರಣಕ್ಕೆ ಪಾಂಡುರಾಜ ಕೇಳ್ಕೊಂಡಂತೆ ನೀನೇನಾದ್ರೂ ಮಾಡಿ ಮಕ್ಕಳನ್ನು ಪಡಿ. ಇಷ್ಟು ಮಹಾಭಾರತದ ಸಂಗತಿ. ಸರಿ, ಧರ್ಮರಾಜ ಹುಟ್ಟಿ ಆಗಿತ್ತು. ಸರಿ, ಮಕ್ಕಳನ್ನು ಪಡೀಲಿಕ್ಕೆ ಹೇಳಿದ್ರಲ್ಲ ಋಷಿಗಳು. ಒಂದು ಮಗು ಹುಟ್ಟಿ ಆಯ್ತಪ್ಪ. ಅವನು ಹೇಳಿದ್ದ ಧಾರ್ಮಿಕನಾಗಿರ್ಬೇಕು ಅಂತ. ಪಾಂಡು ಧರ್ಮನೇ ಹುಟ್ಟಿ ಬಂದ್ಬಿಟ್ಟ. ಒಂದ್ಸಲಿ ಪಾಂಡುರಾಜನಿಗೆ ಅನಸ್ತಂತೆ. ಹೇಳ್ತಾನೆ ಕುಂತಿ ಹತ್ರ ಬಂದು, ಧಾರ್ಮಿಕ ಮಗನನ್ನು ಪಡಿ ಅಂದ್ರೆ ಯುಧಿಷ್ಠಿರನನ್ನು ಪಡೆದಿದೆ ಈ ಕುಂತಿ. ನೋಡಿ, ಈ ಸಂಗತಿಗಳೆಲ್ಲ ಗಮನಿಸ್ರಿ ನೀವು. ಪಾಂಡುವಿಗೆ ಕುಂತಿಯಿಂದ ಮಗುವನ್ನು ಪಡಿಬೇಕು ಅನ್ನೋದಷ್ಟೇ ಹೊರತು ಬೇರೆ ಏನು ಉದ್ದೇಶ ಅಲ್ಲ. ಆದ್ರೆ ಮಗುವನ್ನು ಪಡಿಬೇಕು ಅನ್ನೋದು ಯಾವ ಉದ್ದೇಶ ಇತ್ತು? ಆ ಮಗನ್ ಪಡೆಯೋದು ಅನ್ನೋದು ಅದೇನದು ವ್ಯಸನ ಅಲ್ಲ, ಬಹಳ ತೃಪ್ತವಾಗಿತ್ತಂತೆ. ಇದನ್ನು ಮಹಾಭಾರತ ನಮಗೆ ಜ್ಞಾನ ತುಂಬಲಿಕ್ಕೋಸ್ಕರ ಪ್ರಯತ್ನ ಪಡ್ತದೆ. ಅಂದ್ರೆ ಏನಾಗಿದೆ, ಈಗ ಎರಡು ಕಾಂಟ್ರವರ್ಸಿ ಶುರು ಆಗಿದೆ. ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಮಕ್ಕಳನ್ನು ಜಾಸ್ತಿ ಪಡೀರಿ ಅಂತ, ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಬುದ್ಧಿಗಿದ್ದಿ ಕೆಟ್ಟದ ನಿಮಗೆ, ಕಾನೂನು ಬಾಹಿರ ಕೃತ್ಯ ಮಾಡ್ತೀವಿ, ಹಿಂಗ್ ಶುರು ಮಾಡ್ತಾರೆ. ಅಂತೂ ಇದು ವ್ಯವಸ್ಥೆಗೆ ಎಂಡೇ ಇಲ್ಲ. ಯಾಕಂದ್ರೆ ಟಿವಿ ಚಾನೆಲ್ ಮಾತ್ರ TRP ಬರ್ಬೇಕಲ್ಲ. ಅಂದ್ರೆ ಕಾಂಟ್ರವರ್ಸಿಗಳಿಗೆ ಬೇಸ್ ಇಲ್ಲ ಅಂದಾಗ ನಿರ್ಧಾರ ಆಗಲ್ಲ. ಇದೇ ನೋಡಿ ಸಮಸ್ಯೆ. ಈಗ ಉಪನ್ಯಾಸ, ವೇದಗಳು ಅವುಗಳನ್ನು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಬಹುಪುತ್ರ ಲಾಭಂ ಅಂತ ಹೇಳಿಲ್ಲ, ಇದು ಬೇರೆ ಹೇಳ್ಬಿಡ್ತಾರೆ. ಹೆಚ್ಚು ಮಕ್ಕಳನ್ನು ಪಡೀರಿ, ಧಾನ್ಯಂ ಧನಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಹೆಚ್ಚು ಮಕ್ಕಳನ್ನು ಪಡೀರಿ ಅಂತ ಶಾಸ್ತ್ರ ಹೇಳಿಲ್ವೇ, ವೇದ ಹೇಳಿಲ್ವೇ? ಆಶೀರ್ವಾದದ ಮಂತ್ರ. ಮತ್ತೆ ಮಕ್ಕಳನ್ನು ಪಡಿಬೇಡ್ರಿ ಅಂತ ಹೇಳಿದ್ರೆ ಅಂತೂ ಒಂದೆಡೆ ಮಕ್ಕಳನ್ನು ಪಡಿ, ಒಂದೆಡೆ ಮಕ್ಕಳನ್ನು ಪಡೆದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಈ ವಿರೋಧವನ್ನ ಮಹಾಭಾರತದಲ್ಲಿ ಎಲ್ಲಾದ್ರೂ ನಾವು ಇದಕ್ಕೆ ಉತ್ತರ ಹುಡುಕಬಹುದಾ? ಹೇಗೆ? ಅದಕ್ಕೆ ಒಂದು ಅಭಿಪ್ರಾಯವನ್ನು ಹೇಳ್ತಾನೆ ಪಾಂಡುರಾಜ. ಅಂತಾನೆ, ಹಿಂದಿನವರ ಆಲೋಚನೆ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳ್ತೇನೆ.
ಅವನಿಗೆ ಮಕ್ಕಳನ್ನ ತಾನಾಗಿ ಹುಟ್ಟಿಸುವ ಶಕ್ತಿ ಇಲ್ಲದೆ ಇದ್ರು ಒಂದು ಸಮಾಜದ ಕಳಕಳಿ ಅವನಿಗೆ ಹುಟ್ಟುಕೊಂಡಿತ್ತಂತೆ. ನೋಡಿದ್ರೆ ಮಕ್ಕಳನ್ನು ಪಡೆಯೋರಿಗೆ ಸಮಾಜದ ಕಳಕಳಿ ಬಹಳ ಮುಖ್ಯ ಅಂತ. ಏನು ಅಂದ್ರೆ, ಹುಟ್ಟಿಸಿದಿ ಧಾರ್ಮಿಕ ಮಗನನ್ನ, ನಿಜ ಧರ್ಮವೇ ಹುಟ್ಟಿದೆ, ಮನೆಯಲ್ಲಿ ಧರ್ಮನೇ ಹುಟ್ಟಿದಾನೆ. ಆದ್ರೆ ಒಂದು ಸಮಸ್ಯೆ ಏನು ಅಂದ್ರೆ, ಧರ್ಮಕ್ಕೆ ಸ್ವತಃ ಹೋರಾಡುವ ಶಕ್ತಿ ಇಲ್ಲ ಅನ್ನತ್ತೆ ಪಾಂಡುರಾಜ. ಯಾರಾದ್ರೂ ಅದರ ಮೇಲೆ ದಾಳಿ ಮಾಡಿದ್ರೆ ಅದು ದಾಳಿ ಮಾಡಿದಾಗ ಸ್ವಲ್ಪ ಹೊತ್ತು ಹೋರಾಡಿತು, ಆದ್ರೆ ಅದಕ್ಕೆ ಸರಿಯಾದ ಶಕ್ತಿ ನಿಜವಾಗ್ಲೂ ಇಲ್ಲ. ಹಾಗಾಗಿ ಸ್ವತಃ ಹೋರಾಡೋ ಶಕ್ತಿ ಧರ್ಮಕ್ಕೆ ಇಲ್ದಿದ್ದಾಗ ಮನೆಯಲ್ಲಿ ಧರ್ಮನ ಮಗನನ್ನಾಗಿ ಪಡೆದ್ರು ನಾಳೆ ನಾನು ನೀನು ಹೋಗ್ಬಿಡ್ತೇವೆ. ಅದಕ್ಕೆ ಬುಡನೆ ಗಟ್ಟಿ ಇಲ್ದೇನೆ ಬಿಟ್ಟು ಹೋಗ್ಬಿಟ್ರೆ ಯಾರಾದ್ರೂ ದಾಳಿ ಮಾಡಿ ಅದನ್ನು ಬಿಡಿಸ್ಬಿಡ್ತಾರೆ. ಅದಕ್ಕೆ ಕುಂತಿ ಕೇಳಿದ್ರು, ಇವನನ್ನೂ ರಕ್ಷಿಸ್ಲಿಕ್ಕ ಒಬ್ಬ ಬಲಶಾಲಿ ಯಾರಿದ್ದಾನೆ? ಇದ್ದಾನೆ ಅಂತ. ಬರೀ ಧರ್ಮ ಮನೆಯೊಳಗೆ ನಡೀತಿದೆ ಅಂದ್ರೆ ಸಾಕಷ್ಟು ಜನ ದಾಳಿ ಮಾಡ್ತಾರೆ. ಬಹಳ ಜನ ಕೇಳ್ತಿರ್ತಾರೆ, ಧರ್ಮದ ಮೇಲೆ ದಾಳಿ ಅಂದ್ರೆ ಏನದು? ನಾನು ಅದಕ್ಕೆ ನಮ್ಮ ಮನೆ ಒಳಗೆ ಸಂಬಂಧಿಗಳೇ ಧರ್ಮದ ಮೇಲೆ ದಾಳಿ ಮಾಡ್ತಾರೆ. ಅವ್ರು ನಮಗ್ ಬಹಳ ಬೇಕು ಅಂತ ಅನ್ಕೊಂಡಿರ್ತೇವೆ, ಅವರೇ ದಾಳಿ ಮಾಡ್ತಾರೆ. ಅದೆಲ್ಲ ನಮ್ಮ ಮನೆಯೊಳಗೂ ನಡೀತದೆ. ಎರಡು ರೀತಿ, ನಾನು ಅದಕ್ಕೆ ಹೇಳೋದು, ಧರ್ಮದ ದಾಳಿ ಎರಡು ರೀತಿ ನಡೀತದೆ. ದೇಶದಲ್ಲಿ ಇತ್ತೀಚೆಗೆ ಧರ್ಮಾಂತರ, ಮತಾಂತರ ಬಹಳ ಕಡೆ ನೋಡ್ತೇವೆ. ಹೇಗಿದೆ ಈ ವ್ಯವಸ್ಥೆ ಅಂದ್ರೆ, ಮಹಾಭಾರತದ ಕಾಲದಿಂದಲೂ ಯೋಚನೆ ಮಾಡಬೇಕಾದ ಸಂಗತಿ ಇದು. ಅಲ್ಲಲ್ಲಿ ಅವಾಗ ನಡೀತಾ ಇರ್ತದೆ. ಇದಕ್ಕೆ ಪೂರ್ಣ ಯಾರು ಎಂಡ್ ಹಾಡ್ಲಿಕ್ಕೆ ಬರಲ್ಲ, ಆದ್ರೆ ಅದನ್ನ ನಿಯಂತ್ರಣಕ್ಕೆ ತರಬೇಕಷ್ಟೆ. ಎರಡು ರೀತಿ ದಾಳಿ ನಡೀತದೆ. ಒಂದು ಬೌದ್ಧಿಕವಾಗಿ ಧರ್ಮದ ಮೇಲೆ ದಾಳಿ, ಇನ್ನೊಂದು ಬಲವಂತವಾಗಿ ಧರ್ಮದ ಮೇಲೆ ದಾಳಿ ಆಗ್ತದೆ. ಇದು ಅಲ್ಲಲ್ಲಿ ಅವಾಗ್ಲೂ ನಡೀತಾನೆ ಇದೆ, ಮುಂದೂ ನಡೀತಿರ್ತದೆ, ಈಗಲೂ ನಡೀತಾ ಇದೆ. ಇದಕ್ಕೆ ಪ್ರತಿರೋಧಿ ಆಗ್ಬೇಕಾದ್ರೆ ಅದರ 100 ಪಟ್ಟು ಬಲಶಾಲಿ ಆಗಿರ್ಬೇಕಂತ. ಎರಡರಿಂದ, ಒಂದು ಬೌದ್ಧಿಕವಾಗಿಯೂ ಒಂದು ದೈಹಿಕವಾಗಿಯೂ ಬಲಶಾಲಿಯಾಗಿದ್ರೆ ಮಾತ್ರ ಮನುಷ್ಯ ಧರ್ಮಕ್ಕೆ ವಿರುದ್ಧ ಯಾರಾದ್ರೂ ಬಂದ್ರೆ ಅವರನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಆಲೋಚನೆ ಮಾಡ್ತಾನೆ ಪಾಂಡುರಾಜ. ಸುಮ್ಮನೆ ಮಕ್ಕಳನ್ನು ಪಡೆಯೋದಲ್ಲ. ಅದಕ್ಕೆ ಈ ವಿಷಯ ಹೇಳಿದೆ ನಾನು. ಪಾಂಡುರಾಜನ ಮನಸ್ಥಿತಿ ಏನಿತ್ತು ನೋಡ್ರಿ, ಹೇಳ್ತಾನೆ. ಯುಧಿಷ್ಠಿರೇ ಜಾತ ಉವಾಚ ಪಾಂಡುಃ ಬಾಹ್ವೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮಃ, ಬಾಹ್ವೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮಃ. ಬಾಹುಬಲದಿಂದಲೂ ಜ್ಞಾನಬಲದಿಂದಲೂ ಧರ್ಮವು ರಕ್ಷಣೆ ಮಾಡಬೇಕು. ಧರ್ಮ ಇಲ್ಲದೆ ಇದ್ರೆ ನಾಶ ಆಗ್ಬಿಡ್ತದೆ. ಕೆಲವರಿಗೇನು ಜ್ಞಾನಬಲ ಭಾರಿ ಇರ್ತದೆ, ಆದ್ರೆ ಬಾಹುಬಲ ಇರಲ್ಲ. ಅವರು ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಅವ್ರ ತಲೆ ಕತ್ತರಿಸ್ಬಿಡ್ತಾರೆ, ಮುಗಿದೇ ಹೋಯ್ತಾರೆ, ಹಣೆ ಬಾರದೆ ಮುಗಿತಾರೆ. ಕೆಲವರಿಗೆ ಬಾಹುಬಲ ಭಾರಿ ಇರ್ತದೆ, ಆದ್ರೆ ಬುದ್ಧಿಬಲ ಇರಲ್ಲ. ಅವರನ್ನ ಈ ಹಿಂದಿನಿಂದಲೋ ಮುಂದಿನಿಂದಲೋ ಅಥವಾ ಇನ್ನೇನೋ ಉಪಾಯ ಮಾಡಿ ಯಾವುದೋ ದೇಶಕ್ಕೆ ಕರ್ಕೊಂಡೋಗಿ ಒಂದಿಟ್ಟು ವಿಷ ಹಾಕಿ ಬಿಡ್ತಾರೆ. ಮುಗಿದು. ಈಗ ಮೊದಲಿಂದ ನಡೆದಿದೆ, ಈಗಷ್ಟೇ ವಿಷ ಹಾಕಿ ಕೊಲ್ಲೋದಲ್ಲ, ಆಗಾಗಲೂ ನಡೀತಾನೆ. ಯಾವುದೋ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ಬರ್ರಿ ಸ್ವಾಗತ ಮಾಡ್ತಾರೆ. ರಾತ್ರಿ ಅವ್ರು ಮಲಗಿದಾಗ ಅವರನ್ನ ವಿಷ ಹಾಕಿ ಮುಗಿಸ್ಬಿಟ್ಟಿರ್ತಾರೆ. ಏನು ಉಪಯೋಗ ಆಗಲ್ಲ, ಭಾರಿ ಕೆಟ್ಟ ಇದೆಲ್ಲ. ಹಾಗಾಗಿ ಮನುಷ್ಯ ಧರ್ಮದ ರಕ್ಷಣೆಗೆ ಅಂತಂದ್ರೆ ಎರಡು ರೀತಿಯಾಗಿ ಅದಕ್ಕೆ ಕೊಡ್ಬೇಕು ರಕ್ಷಣೆ. ಒಂದು ಜ್ಞಾನದಿಂದ, ಇನ್ನೊಂದು ಬಲದಿಂದ. ನೀನು ಯೋಚನೆ ಮಾಡಿ ಕುಂತಿ, ಜ್ಞಾನ ಹಾಗೂ ಬಲದಿಂದ ಅಧಿಕರಾದಂಥ ಒಬ್ಬನನ್ನು ಕರಿ, ದೇವತೆಯನ್ನ. ನಮ್ಮ ಮನೆಯಲ್ಲಿ ಹುಟ್ಟಿದ ಧರ್ಮವನ್ನ ರಕ್ಷಣೆಗೆ ಅಂತ ಹೇಳಿ ಅವನನ್ನು ಇಡಬೇಕು. ಹಾಗೆ ಒಬ್ಬನು ಬೇಕಲ್ಲ ಅಂತಂದಾಗ ಕುಂತಿ ದೇವಲೋಕದ ಎಲ್ಲ ದೇವತೆಗಳನ್ನ ಆರಿಸ್ತಾ ಓ ಜ್ಞಾನಬಲ, ಬಾಹುಬಲ ಇದ್ದು ಭೂಮಿಯ ಮೇಲೆ ಬರ್ಬೇಕಾದ್ರೆ ಅವನು ಬೇರೆ ಯಾರಲ್ಲ ಅಂತ ವಾಯುದೇವನನ್ನು ಕರೆದು ಅವನಿಂದ ಹುಟ್ಟಿದಂಥ ಮಗನೇನೆ ಭೀಮ ಅಂತಾದ. ಇದು ಭೀಮಸೇನನ್ ಪಾತ್ರದ ಪರಿಚಯ ಅಂತದ್ರು. ಹಾಗಿದ್ದ ಭೀಮ ರಕ್ಷೋನ್ಯಥಾ ನಾಶಮುಪೈತಿ ತಸ್ಮಾತ್ ಬಲದ್ವಯಾಢ್ಯಂ ಜನಯಾಶು ಪುತ್ರಂ. ಬಲದ್ವಯಾಢ್ಯಂ ಜನಯಾಶು ಪುತ್ರ, ಎರಡು ಬಲದಿಂದ ಭಾರಿ ಅದ್ಭುತನಾದಂಥ ಮಗನನ್ನು ಪಡೆದ. ಮಹಾಭಾರತದ ಮಾತು ನೋಡ್ರಿ. ಹೇಗಿದ್ದ ವಾಯು?
ಏನ್ ಹೇಳ್ತಾಳೆ ಕುಂತಿ ವಾಯುದೇವರನ್ನು ಕರೆಯುವಾಗ, ಹೇಗೆ ಅವಳು ಆಲೋಚನೆ ಮಾಡ್ತಾಳೆ. ದೇವಲೋಕದ ಇಡೀ ದೇವಲೋಕ ಯಾರನ್ನು ಇವತ್ತು ವಾಯುನನ್ನ ಹೇಗೆ ಅಂತ ಪೂಜಿಸ್ತದೆ, ಅದೆಲ್ಲ ತಿಳಿದಿರ್ಬೇಕು ನಮಗೆ. ಹೇಳ್ತಾರೆ, ಯಜ್ಞಾಧಿಕೋ ಹ್ಯಶ್ವಮೇಧೋ ಮನುಷ್ಯ ದೃಶ್ಯೇಷು ತೇಜಸ್ವಧಿಕೋ ಹಿ ಭಾಸ್ವರಃ ವರ್ಣೇಷು ವಿಪ್ರಃ ಸಕಲೈರ್ಗುಣೈರ್ವರೋ ದೇವೇಶು ವಾಯು ಪುರುಷೋತ್ತಮಾದೃತೆ. ಕುಂತಿಯ ವಿಚಾರಧಾರೆ ಮನುಷ್ಯರಿಗೆ ಮಾರ್ಮಿಕ ಸಂದೇಶ ಕೊಡ್ತದೆ. ಬರೀ ಕುಂತಿ ಅಂದ್ರೆ ನನ್ನ ಪ್ರಕಾರ ಕುಂತಿ ಅವತ್ತಿದ್ದೋದ್ಲು ಅಂತಲ್ಲ, ಅವತ್ತಿದ್ಲು ಹೋದ್ಲು ಪಾಂಡವರನ್ನ ಹಡದ್ಲು ಅಂತ ಇಷ್ಟೇ ಅಲ್ಲ. ನನ್ನ ಪ್ರಕಾರ ಕುಂತಿ ಇವತ್ತಿಗೂ ಕುಂತಿ ಇದ್ದಾಳೆ. ಅವಳು ನಿಮ್ಮೆಲ್ಲರ ಬುದ್ಧಿ ರೂಪದಲ್ಲಿ ಇದ್ದಾಳೆ ಅಂತ ಅರ್ಥ. ನಿಮ್ ಬುದ್ಧಿನೇ ಕುಂತಿ. ಅವಳಿಗೆ ಸಲಹೆ ಸೂಚನೆಗಳ ಮೂಲಕ ಅವಳಿಂದ ಜಗತ್ತಿಗೆ ಪಾಂಡವರಂಥ ಪಂಚ ಧಾರ್ಮಿಕರನ್ನ ಗುಣವಂತರನ್ನ ಕೊಟ್ಟವರು ಪಾಂಡು. ಹಾಗೆ ನಿಮ್ಮೆಲ್ಲರ ಜೀವಾತ್ಮ ಪಾಂಡು ಇದ್ದ ಹಾಗೆ. ನಿಮ್ಮೆಲ್ಲರ ಜೀವಾತ್ಮನೇ ಪಾಂಡು, ನಮ್ಮ ಬುದ್ಧಿನೇ ಕುಂತಿ. ಅವಳಿಗೂ ನಮಗೂ ನಡೆಯುವ ಸಂವಾದವೇ ಕುಂತಿ ಪಾಂಡವರ ಸಂವಾದ. ಈ ಸಂವಾದದಿಂದ ಉಂಟಾಗುವಂತಹ ಸಾಮಾಜಿಕವಾದ ನೈಜ ಬದಲಾವಣೆಯೇ ಅದೇ ಪಾಂಡವರ ಉತ್ಪತ್ತಿ, ಪಾಂಡವರ ಏಳಿಗೆ ಅಂತ ಅರ್ಥ. ಘರ್ಷಣೆ ಮೇಲಿಂದ ಮೇಲಾಗುವ ದುಷ್ಟ ಗುಣಗಳು ದೋಷಗಳ ಜೊತೆಯಲ್ಲಿ ಆಗುವ ಘರ್ಷಣೆ ಅಂತ ಅರ್ಥ. ಅವಳ ವಿಚಾರಧಾರೆ ಹೇಗಿತ್ತು ಅಂದ್ರೆ, ಯಜ್ಞಗಳಲ್ಲಿ ಅತಿ ಶ್ರೇಷ್ಠ ಯಜ್ಞ ಅಂದ್ರೆ ಅಶ್ವಮೇಧ ಅಂತಂತೆ. ಪಾಂಡುರಾಜ, ಯಜ್ಞಗಳಲ್ಲಿ ಶ್ರೇಷ್ಠ ಯಜ್ಞ ಅಂದ್ರೆ ಅಶ್ವಮೇಧ. ಈಗ ಮನುಷ್ಯರ ಕಣ್ಣಿಗೆ ಕಾಣೋರಲ್ಲಿ ಭಾರೀ ತೇಜಸ್ವಿ ಅಂತಂದ್ರೆ ಸೂರ್ಯ, ಅವನೇ ಶ್ರೇಷ್ಠ ಅಲ್ವಾ. ಕಾಣುವ ಜಗತ್ತಿನಲ್ಲಿ ತೇಜಸ್ವಿಗಳಲ್ಲಿ ಅತಿ ಶ್ರೇಷ್ಠ ಅಂದ್ರೆ ಸೂರ್ಯ. ನಾಲ್ಕು ವರ್ಣಗಳಲ್ಲಿ ಯಾವಾಗಲೂ ವೇದ ತಿಳಿದ ವೇದಜ್ಞ ಶ್ರೇಷ್ಠ. ಹಾಗೂ ಗುಣಗಳಲ್ಲೆಲ್ಲ ಎಲ್ಲಾ ಗುಣಗಳಲ್ಲಿಯೂ ಶ್ರೇಷ್ಠ ಗುಣವುಳ್ಳಂಥ ಒಬ್ಬವನು ಅಂದ್ರೆ ವಾಯು ಶ್ರೇಷ್ಠ ಅಂತ ಹೇಳಿದ್ರಂತೆ ಕುಂತಿ. ನೋಡ್ರಿ, ಈ ಶ್ಲೋಕನೇ ಆಗಿದೆ. ಯಜ್ಞಗಳಲ್ಲಿ ಅಶ್ವಮೇಧ ಹೇಗೋ, ಕಾಣುವ ತೇಜಸ್ವಿ ಪುರುಷರಲ್ಲಿ ಸೂರ್ಯ ಹೇಗೋ, ವೇದ ತಿಳಿದವರು ಎಲ್ಲ ವರ್ಣಗಳಲ್ಲಿ ಹೇಗೋ, ಹಾಗೆ ಎಲ್ಲ ಗುಣಗಳಲ್ಲಿಯೂ ಶ್ರೇಷ್ಠ ಅಂದ್ರೆ ದೇವಲೋಕದಲ್ಲಿ ವಾಯು ಒಬ್ಬನೇ ಅಂತಂದಂತೆ. ವಾಯು ಒಬ್ಬನೇ ಇದ್ದಾನೆ. ಮಧ್ಯದಲ್ಲಿ ಪಾಂಡುರಾಜ ಕೇಳ್ದ, ವೇದವ್ಯಾಸರನ್ನು ಯಾಕೆ ಕರಿಬಾರ್ದು ಅಂತ. ನೋಡ್ರಿ, ವೇದವ್ಯಾಸರನ್ನು ಯಾಕೆ ಕರಿಬಾರ್ದು? ವೇದವ್ಯಾಸ ಇದ್ದಾನಲ್ಲ, ಅವನಿಗೇನು ಬಲ ಇಲ್ಲೇ, ಜ್ಞಾನ ಇಲ್ವೇ? ಅದಕ್ಕೆ ಕುಂತಿ ಉತ್ತರ ಕೊಟ್ಲಂತೆ, ಕರಿಬಹುದಾಗಿತ್ತು, ನಮ್ಮ ಮಾವ ಆಗ್ತಾರೆ, ಕರಿಯಲ್ಲ ಅಂತ. ವಿಶೇಷತೋಪೇಶ ಪಿತೈವ ಮೇ ಪ್ರಭು ವ್ಯಾಸಾತ್ಮನ ವಿಷ್ಣುರನಂತ ಪೌರುಷಃ ಅತಶ್ಚ ತೇ ಶ್ವಶುರೋ ನೈವ ಯೋಗ್ಯಃ ದಾತುಂ ಪುತ್ರಂ ವಾಯುಪೈಹಿತಂ ಪ್ರಭು. ಈ ಒಂದು ಪ್ರಸಂಗ ನಿಮ್ಗೆ ಯಾಕೆ ಹೇಳಬೇಕಾಗಿತ್ತು ಅಂದ್ರೆ, ನಾನು ಮಹಾಭಾರತ ನಿಯೋಗ ಪದ್ಧತಿಯ ಹೆಸರಿನಲ್ಲಿ ಕೆಲವರು ಈ ಪದ್ಧತಿಯ ಹೆಸರಿನ ವಿಷಯವನ್ನು ಎತ್ತಿದಾಗೆಲ್ಲ ಏನೋ ಒಂದು ಅಪಚಾರ ಬರೋ ಹಾಗೆ ಮಾತಾಡ್ತಾರೆ ಮಹಾಭಾರತಕ್ಕೆ. ಮಹಾಭಾರತದ ಘನತೆ ಎಂದು ಕಡಿಮೆ ಆಗಲ್ಲ, ಕುಂತಿ ಪಾತ್ರಕ್ಕೆ ಎಂದು ಘನತೆ ಕಡಿಮೆ ಆಗಲ್ಲ, ಪಾಂಡವಿನ ಪಾತ್ರಕ್ಕೆ ಘನತೆ ಕಡಿಮೆ ಆಗಲ್ಲ. ನೀವು ಎಷ್ಟು ಜನನೇ ಆಕ್ಟಿಂಗ್ ಮಾಡ್ಲಿ, ಎಷ್ಟು ಜನನೇ ಸಿನಿಮಾ ತೆಗಿಲಿ, ಮಹಾಭಾರತ ವ್ಯಾಸರೇ ಹೇಳ್ತಾರೆ, ಮುಂದೆ ಬರುವ ಪ್ರಪಂಚ ಅಷ್ಟೇ ಅಲ್ರೋ, ಹಿಂದಿರೋ ಪ್ರಪಂಚವು ನನ್ನ ಉಚ್ಚಿಷ್ಟನೇ ಅಂತಾರವ್ರು. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ನೀವೆಷ್ಟು ನಾಟಕ ಬರೀರಿ, ನೀವೆಷ್ಟು ಸಿನಿಮಾ ತೆಗಿರಿ, ನೀವು ಕಾವ್ಯ ಬರ್ಕೊಳ್ರಿ, ನೀವು ದೈನಂದಿನ ಬದುಕಿನಲ್ಲಿ ಮನೆ ಒಳಗೆ ಮಾತಾಡ್ರಿ, ಅವೆಲ್ಲ ನಂದೇ ಉಚ್ಚಿಷ್ಟ ಅಂತಾರ. ನಿಮ್ದು ಎಲ್ಲಾ ಘಟನಾವಳಿಗಳು ನನ್ನ ಮಹಾಭಾರತದೊಳಗೆ ನಾನು ಸೆರೆ ಹಿಡಿದಿದ್ದೇನೆ. ನನ್ನ ಮಹಾಭಾರತಕ್ಕೆ ಯಾವ ಮಹತ್ವ ಕುಂದಲ್ಲ, ಕಳಿಯಲ್ಲ, ಅದು ಎಂದು ಅಳಿಸಲ್ಲ. ಅದು ಹಂಗಿದೆ ಮಹಾಭಾರತ.
ಅದಕ್ಕೆ ಹೇಳಿದೆ ಮಹಾಭಾರತ, ಅದಕ್ಕೆ ನಿಯೋಗ ಅನ್ನೋ ಪದ್ಧತಿ ಹೆಸರು ಹೇಳಿದ ಕೂಡಲೇ ಕೆಲವರು ಏನೋ ತಾತ್ಸಾರ ಇತ್ತೀಚೆಗೆ ಅದ್ರ ಬಗ್ಗೆ, ಅದೇನೋ ಒಂದು ಅತ್ಯಾಚಾರ ಅಂತನೋ ಇನ್ನೇನೋ ಹೆಸರಿನಲ್ಲಿ ಬಣ್ಣಿಸ್ಬಿಡ್ತಾರೆ. ಅದಕ್ಕೆ ಸೂಕ್ಷ್ಮ ಹೇಳಿದ್ರು ವೇದವ್ಯಾಸರು, ನಿಯೋಗದ ಹೆಸರಿನಲ್ಲಿ ಇದ್ರೂ ಕೂಡ ಅದು ಕುಂತಿ ಮನಸ್ಸಿಗೆ ಬಂದವರನ್ನ ಕರೆದು ಮಕ್ಕಳನ್ನು ಪಡೆಯೋದು ಆಗಿರ್ಲಿಲ್ಲ. ಇದನ್ನೂ ಕೂಡ ಮಹಾಭಾರತ ಹೇಳುತ್ತೆ. ಅದೇನಾಗಿತ್ತು ಸಂದರ್ಭ ಮಹಾಭಾರತದ ಕಾಲದಲ್ಲಿ, ಯಾಕಂದ್ರೆ ಈಗ ನಿಯೋಗ ಪದ್ಧತಿ ಯಾರನ್ನು ಬೇಕಾದ್ರೂ ಕರೆದು ಬಿಡ್ಬೋದೋ ಏನೋ. ಹಾಗಾದ್ರೆ ಅದಕ್ಕೊಂದು ಮಾತು ಹೇಳ್ತಾರೆ ನಿಯೋಗದಲ್ಲಿ, ತನ್ನ ಗಂಡನಿಂದ ಮಕ್ಕಳನ್ನು ಪಡೆಯೋ ಸಂದರ್ಭ ಇಲ್ದಿದ್ದಾಗಲೂ ಗಂಡನಿಗಿಂತ ಉತ್ತಮರನ್ನೇ ಕರಿಬೇಕಂತ. ಗಂಡನ ಸ್ಥಾನಕ್ಕಿಂತಲೂ ಹೆಚ್ಚಿನ ಸ್ಥಾನದಲ್ಲಿದ್ದವರನ್ನ ಕರೆದ್ರೆ ಮಾತ್ರ ಅದು ಒಳ್ಳೇದಂತೆ. ಇಲ್ಲದೆ ಇದ್ರೆ ಹೆಂಡತಿಗೆ ಅಪಚಾರ ಅಂತ, ಹೆಂಡತಿಗೆ ಪಾಪ ಬರ್ತಿತ್ತ. ಏನ್ ಪಾಪ ಅದನ್ನು ಮುಂದೆ ನಿಮಗೆ ಸ್ಪಷ್ಟೀಕರಣ ಕೊಡ್ತೇನೆ. ಮಾದ್ರಿ ಇದೇ ಸಾಹಸ ಮಾಡ್ಲಿಕ್ಕೆ ಹೋದದ್ದಕ್ಕೇನೆ ಅವಳು ಕರೆದ್ಲು ದೇವತೆಗಳನ್ನ. ಆದ್ರೆ ಆ ದೇವತೆ ಗಂಡನಿಗಿಂತ ಕೆಳಗಿದ್ದದ್ದಕ್ಕೆ ಪಾಂಡುವಿನ ಸಾವಿಗೆ ಅವಳು ಕಾರಣ ಆಗುವ ಹಾಗಾಯ್ತು ಅಂತ ಮಹಾಭಾರತ ಹೇಳ್ತದೆ. ಹಾಗಾಗಿ ಅದು ಮುಂದೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಇದ್ದದ್ರಿಂದ ಈಗ ಸೂಚ್ಯವಾಗಿ ಒಂದು ವಿಷಯ ಹೇಳಿದೆ ನಿಮಗಷ್ಟೇ. ಹಾಗಾಗಿ ನಿಯೋಗ ಅನ್ನೋ ಪದ್ಧತಿಗೆ ಅದರದ್ದೇ ಆದಂತ ಕೆಲವು ಚೌಕಟ್ಟುಗಳನ್ನ ಹಾಕಿದ್ರು. ಇದು ನಮಗೆ ತಿಳಿದು ಬರ್ತದೆ. ಆ ಚೌಕಟ್ಟಿನಲ್ಲಿಯೂ ಕೂಡ ಕುಂತಿ ಸ್ಪಷ್ಟಪಡಿಸ್ತಾಳೆ, ಕರಿಬೋದಿತ್ತು ಪಾಂಡು ವೇದವ್ಯಾಸರನ್ನ, ನಿನ್ನ ಹುಟ್ಟಿಸಿದ ಅಪ್ಪ ಅವನೇ ಆಗಿದ್ದಕ್ಕೆ ಭಾವನಾಗ್ತಾನೆ, ಕರಿಯಲ್ಲ ಅಂತಂದ. ಹಾಗಾಗಿ ನಿಯೋಗ ಪದ್ಧತಿಯ ಚೌಕಟ್ಟನ್ನ ಅರಿಯದೇನೆ ನಾವು ಮಹಾಭಾರತದ ಬಗ್ಗೆ ಮಾತನಾಡಬಾರದು. ಒಂದು ವೇಳೆ ಹಾಗೆ ಮಾತಾಡಿದ್ರೆ ಆ ಕಾಲದ ಅವಿವೇಕಿ ದುರ್ಯೋಧನ ಮಾತಿಗೂ ನಮ್ಮ ನಿಮ್ಮ ಮಾತಿಗೂ ಅಂತರ ಇಲ್ದಂತಾದೀತು ಅಂತ ವೇದವ್ಯಾಸರು ಹೇಳ್ತಾರೆ. ಹೀಗೆ ಅಂತೂ ಕರೀಲಿಲ್ಲ, ವ್ಯಾಸರನ್ನ ಕರೀಲಿಲ್ಲ, ಅಂತೂ ವಾಯುದೇವರನ್ನೇ ಕರಿಬೇಕಾಯ್ತು ಅನ್ನೋ ಸಂದರ್ಭ ಹೇಳ್ತಾರೆ. ವಾಯುದೇವರಿಂದ ಮಗುವಾಯಿತು. ಅಲ್ಲಿಗೆ ಸರಿಯಾಗಿ ವಾಯುದೇವರೇ ಭೂಮಿ ಮೇಲೆ ಹುಟ್ಟಿ ಬಂದ್ರು. ಅವ್ರು ಹುಟ್ಟಿದಾಗ ಏನು ಘಟನೆ ನಡೀತು ಅದು ಬೇಕಲ್ಲ. ಯಾಕಂದ್ರೆ ದುರ್ಯೋಧನ ಹುಟ್ಟಿದಾಗ ಏನಾಗಿತ್ತು ಕೇಳಿದ್ರಲ್ಲ, ಭೀಮ ಹುಟ್ಟಿದಾಗ ಏನಾಯಿತು ಅದನ್ನೆಲ್ಲ ಹೇಳ್ತಾರೆ. ಅಗ್ನಿಹೋತ್ರದಲ್ಲಿ ಅಗ್ನಿ ಬಹಳ ಮಂಕ ಆದದ್ದು ಪ್ರಜ್ವಲಿಸ್ಲಿಕ್ಕೆ ಶುರು ಆಯ್ತಂತೆ ಭೀಮ ಹುಟ್ಟಿದಾಗ. ಅಗ್ನಿಹೋತ್ರಗಳಿರ್ತಾವಲ್ಲ ಮನೆ ಮನೆಗಳಲ್ಲಿ, ಆ ಕಾಲದಲ್ಲಿ ಅದು ತಾನಾಗೆ ಪ್ರಜ್ವಲಿಸ್ತಂತೆ. ಈ ಕೇಳಿಸ್ತಾ ಇರುವ ಘಂಟೆ ಶಬ್ದದಂತೆ ಅವತ್ತು ಮಂಗಳನಾದವಾಯ್ತಂತೆ. ಹಾಗ ಅನೇಕ ಮಂಗಳ ಶಕುನಗಳೆಲ್ಲ ನಡೀತು ಅಂತ ವಿವರಣೆ ಕೊಡ್ತಾರೆ. ಹುಟ್ಟಿದ್ಯದ್ಯಪಿ ಕಾಡಿನಲ್ಲಿ ಹುಟ್ಟಿದ್ದು. ಎಷ್ಟು ಕ್ರೂರ ಪ್ರಾಣಿಗಳಲ್ಲಿ ಅತಿ ಕ್ರೂರ ಪ್ರಾಣಿಗಳು ಗರ್ಭಿಣಿಯಾದವುಗಳು ಹೊಟ್ಟೆ ಒಡೆದ್ಕೊಂಡ್ಬಿಟ್ವಂತಲ್ಲ. ಅತಿ ಕ್ರೂರವಾದ ಕೆಲವು ಪ್ರಾಣಿಗಳು ಗರ್ಭಿಣಿಯಾಗಿದ್ವಂತೆ. ಭೀಮ ಹುಟ್ಟಿದಾಗ ಆ ಹೊಟ್ಟೆ ಸೀಳಿ ಹೊರಗೆ ಬಂದ್ವಂತಾರೆಲ್ಲ. ಭೀಮ ಉತ್ಪತ್ತಿ ಅನೇಕ ರಾಕ್ಷಸರಿಗೆ ಭಯ ಹುಟ್ಟಿಸುವ ಹಾಗಾಗಿತ್ತಂತೆ. ಭೀಮನ ಉತ್ಪತ್ತಿ ಅಗ್ನಿಹೋತ್ರಿಗಳಿಗೆಲ್ಲ ಅಗ್ನಿ ಪ್ರಜ್ವಲಿಸುವಂತಾಗಿತ್ತು ಅಂತ ಹೀಗೆಲ್ಲ ವರ್ಣನೆ ಮಾಡ್ತದೆ ಮಹಾಭಾರತ. ಮತ್ತು ಅದನ್ನು ನಾಳೆ ದಿವಸ ನೋಡೋ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.